गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ಥಳ ಆಧಾರದ ವಿಷಯ ನಿಜಗೊಂಡ್ರು ಬರೆದಂತಹ ಈ ಕೈವಲ್ಯ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ಥಳ ನಡೆದ ಮೂರನೆಯ ಒಂದು ಪದದಿಂದ ನೋಡ್ಬೇಕಾಗ್ಯದ. ಬಹಳಷ್ಟು ವಿಚಾರಗಳನ್ನ ಮುಮುಕ್ಷಿಗಳಿಗೆ ತಿಳಿಸ್ತಾ ಹೋಗ್ತಾ ಇದ್ದಾರ ನಿಜಗೊಂಡ್ರು. ಈ ಮೂರನೆಯ ಪದ್ಯದೊಳಗ ನಮಗೆ ಕೆಲವೊಂದು ಸಂಶಯಗಳು ಬಂದಿರ್ತಾವ. ಯಾವ ರೀತಿ ಹೇಳ್ತಾ ಇದ್ದಾರಂದ್ರ, ಜ್ಞಾನ ವೈರಾಗ್ಯೋಪರತಿಗಳೆಂಬಿವನೇ ಸಂಧಾನಿಸುತ್ತಿರೆ ಭೋಗ ಮೋಕ್ಷ ವಾಂಛಿತರು. ವಾಂಛಿತರು ಅಂದ್ರೇನು? ಅಪೇಕ್ಷೆ ಪಡುವಂಥವ್ರು. ಅಂದ್ರ ಈ ಜ್ಞಾನ ಮತ್ತೆ ಜ್ಞಾನ ಅಂತಂದ್ರೆ ಶಿವ ಬ್ರಹ್ಮ ಐಕ್ಯ ಆಗುವಂತ ಒಂದು ಜ್ಞಾನ, ವೈರಾಗ್ಯ ಉಪರತಿಗಳು ಎಂಬಿವನೇ ಸಂಧಾನಿಸುತ್ತಿರೆ ಭೋಗ ಮೋಕ್ಷ ವಾಂಛಿತರು ಅನ್ನುವಂಥ ವಿಚಾರವನ್ನ ಬಹಳ ಅದ್ಭುತವಾದಂಥ ವಿಚಾರಗಳನ್ನ ತಿಳಿಸ್ತಾರೆ. ಯಾಕಂದ್ರೆ ನಮಗ್ ಗೊತ್ತಿರಂಗಿಲ್ಲ ಜ್ಞಾನವನ್ನು ಪಡ್ಕೊಂಡಂತಹ ವ್ಯಕ್ತಿಗಳು ಹೇಗಿರ್ತಾರ, ವೈರಾಗ್ಯವನ್ನ ಸಾಧಿಸಿದಂತ ವ್ಯಕ್ತಿಗಳು ಹೇಗಿರ್ತಾರ, ಉಪರತಿಯನ್ನ ಮಾಡ್ಕೊಂಡಂಥವ್ರು ಹೇಗಿರ್ತಾರ. ನಾವು ಕೆಲವೊಂದು ನಮ್ಗೆ ಅರ್ಥ ಆಗಿರಂಗಿಲ್ಲ. ಯಾಕಂದ್ರೆ ವೈರಾಗ್ಯ ಬಹಳ ಬಂದದಪ್ಪ, ದೊಡ್ಡ ಜ್ಞಾನಿ ಅಂತ ಹೇಳ್ತೀವಿ. ಉಪರತಿ ಸ್ಥಾನದಲ್ಲಿದ್ದಂಥವನಿಗೆ ಉಪರತಿ ಆಗ್ಯದ, ಯಾಕಂದ್ರೆ ಯಾವುದೇ ಒಂದು ಪರಿವೆ ಇಲ್ದಂಗ ಅದ ನಪಾತ ದೊಡ್ಡ ಜ್ಞಾನಿ ಅಂತ ಹೇಳಿರ್ತೀವಿ. ಆದ್ರೆ ಕೆಲವರಿಗೆ ಇವ್ರು ಏನು ಇಲ್ಲಪ್ಪ, ಇವ್ರೇನ್ ದೊಡ್ಡ ಜ್ಞಾನಿಗಳೇನು ಅನ್ಕೊಂಡಿರ್ತೀವಿ. ಅದಕ್ಕೆ ಇವೆಲ್ಲ ಒಂದು ಮನಸ್ಸಿನಲ್ಲಿರುವಂತ ಸಂಶಯಗಳಿಗೆ ಅವರು ಕೆಲವೊಂದು ವಿಚಾರಗಳನ್ನ ಹೇಳ್ತಾರೆ. ಏನ್ ಹೇಳ್ತಾರ? ಜ್ಞಾನ ಪಡ್ಕೊಳ್ಬೇಕಾದ್ರ ಯಾಕಂತಂದ್ರೆ ಕೆಲವರಿಗೆ ಏನಾಗಿರ್ತದಂದ್ರೆ ಇಹಲೋಕದಲ್ಲಿ ಇರುವಂತ ಒಂದು ವಿಷಯಗಳ ಇಚ್ಛೆ ಇರ್ತದೆ, ಅಪೇಕ್ಷೆ ಇರ್ತದೆ, ಅಪೇಕ್ಷೆ ಮಾಡುವಂಥದ್ದು. ಮತ್ತೆ ಕೆಲವರಿಗೆ ಪರಲೋಕದ ಒಂದು ಇಚ್ಛೆ ಇರ್ತದ, ಇಹದಲ್ಲಿ ಇಚ್ಛೆ ಇರ್ತದ, ಪರಲೋಕದ ಇಚ್ಛೆ, ಭೋಗದ ಇಚ್ಛೆಗಳು ಕೂಡ ಇರ್ತಾವ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ ಅಂದ್ರ, ಇಹದಲ್ಲೂ ನಾವು ಸುಖವಾಗಿರ್ಬೇಕನ್ನುವಂತ ಇಚ್ಛೆ ಮಾಡುವಂಥದ್ದು, ಪರಲೋಕದಲ್ಲಿ ನಾವು ಸುಖವಾಗಿರ್ಬೇಕನ್ನುವಂತ ಒಂದು ಇಚ್ಛೆ ಮಾಡುವಂಥದ್ದು. ಅಲ್ಲಿ ಅವ್ರಿಗೇನ್ ಹೇಳ್ತಾರ, ವೈರಾಗ್ಯ ಮತ್ತೆ ಉಪರತಿಗಳನ್ನ ಅಭ್ಯಾಸ ಮಾಡ್ಬೇಕಂತ ಹೇಳ್ತಾರ ಅವ್ರಿಗೆ. ಎಷ್ಟು ಒಳ್ಳೆ ವಿಚಾರ ಹೇಳ್ತಾರ ನೋಡ್ರಿ. ಯಾಕಂದ್ರ ಇವರು ಈ ಭೋಗಗಳ ಪ್ರಾಪ್ತಿ ಆಗ್ಲಿ ಅನ್ನುವಂತ ಅಪೇಕ್ಷೆ ಇರ್ತದೆ ಇವ್ರ ಮನಸ್ಸಿನಲ್ಲಿ. ಇಹಲೋಕದಲ್ಲಿ ಇರ್ಬೋದು ಮತ್ತೆ ಪರಲೋಕದ ಒಂದು ವಿಚಾರಗಳು. ಇಲ್ಲೂ ಸುಖವಾಗಿರ್ಬೇಕು, ಪರಲೋಕದಲ್ಲೂ ಸುಖವಾಗಿರ್ಬೇಕು, ಸ್ವರ್ಗಾದಿ ಭೋಗಗಳನ್ನ ಅನುಭವಿಸ್ಬೇಕು. ಈ ರೀತಿ ಅವರು ಅಪೇಕ್ಷೆ ಪಡುವಂಥವ್ರು ಇದ್ರೆ ಅವರು ವೈರಾಗ್ಯ ಮತ್ತೆ ಉಪರತಿಗಳನ್ನ ಅಭ್ಯಾಸ ಮಾಡ್ಬೇಕಂತ ಹೇಳ್ತಾರೆ. ಆದ್ರೆ ಈ ಅತ್ಯಂತ ದುಃಖ ನಿವೃತ್ತಿ, ಈ ಜನನ ಮರಣದ ಒಂದು ಬಾಧೆ ಅಥವಾ ಈ ರೋಗ ಏನೈತೆ ಇದನ್ನ ನಿವೃತ್ತಿ ಮಾಡ್ಕೊಳ್ಬೇಕು, ಪರಮಾನಂದದ ಸ್ಥಿತಿಯನ್ನ ನಾವು ಪಡ್ಕೊಳ್ಬೇಕು ಅಂತ ಅನ್ನುವಂಥ ಈ ಮೋಕ್ಷದ ಅಪೇಕ್ಷೆ, ಸದಾಕಾಲ ಆನಂದವಾಗಿ ಇರ್ಬೇಕನ್ನುವಂತ ಅಪೇಕ್ಷೆ, ದುಃಖದಿಂದ ಬಿಡುಗಡೆ ಆಗ್ಬೇಕನ್ನುವಂತ ಅಪೇಕ್ಷೆ ಇದ್ದಂಥವ್ರು ಜ್ಞಾನವನ್ನ ಪಡಿಬೇಕಾಯ್ತು.
ಇದಕ್ಕ ಏನ್ ಹೇಳ್ತಾರ ಅಂತಂದ್ರ, ಈ ವೈರಾಗ್ಯ ಮತ್ತೆ ಉಪರತಿಗಳ ಒಂದು ಫಲ ಏನೈತೆ ಅಂದಾಗ ಅದು ಜನ್ಮಾಂತರದಲ್ಲಿ ಲೋಕಾಂತರಗತಿ ಆಗುವಂಥದ್ದು. ಇಲ್ಲಿ ಇರುವಂತದ್ದು, ಇಲ್ಲಿ ಸುಖ ಅನುಭವಿಸುವಂಥದ್ದು ಮತ್ತೆ ಪರಲೋಕದಲ್ಲಿ ಹೋಗಿ ಅನುಭವಿಸುವಂಥದ್ದು ಲೋಕಾಂತರ, ಒಂದು ಏನು ಜನ್ಮಾಂತರದಲ್ಲಿ ಲೋಕಾಂತರ ತಿರುಗಾಡುವಂಥದ್ದು. ಅದಕ್ಕೆ ಅದೇ ಗತಿಯ ಅದಕ್ಕೆ ಇರುವಂಥದ್ದು. ಜ್ಞಾನದ ಫಲ ಅಂತ ಸಚ್ಚಿದಾನಂದ ಸ್ವರೂಪ ಸ್ಥಿತಿಯಿಂದ ಇರುವಂಥದ್ದು ಇದಕ್ಕೆ ಫಲಗಳು ಕೂಡ. ಇದಕ್ಕ ಕೂಡ ಕೆಲವು ವಿಚಾರಗಳನ್ನ ಹೇಳ್ತಾ ಬರ್ತಾರ ಅವರು. ಜ್ಞಾನಕ್ಕ ಈಗ ಕೆಲವು ವಿಚಾರಗಳನ್ನ ಹೇಳತ್ತಾರ ಅವರು. ಜ್ಞಾನಕ್ಕೆ ಬೀಜ, ರೂಪ ಅಂದ್ರೆ ಅದ್ರ ಸ್ವರೂಪ ಹೆಂಗದ, ಮತ್ತು ಅದ್ರ ಕಾರ್ಯ, ಅದ್ರ ಫಲ. ಈ ಜ್ಞಾನಕ್ಕೆ ಬೀಜ ಇರುವಂತದ್ದು, ಮತ್ತೆ ಅದರ ಸ್ವರೂಪ, ಮತ್ತೆ ಅದರ ಫಲ ಜ್ಞಾನದ್ದು. ಅದ್ರ ಬಗ್ಗೆ ಕೆಲವು ವಿಚಾರಗಳನ್ನ ನಮ್ಗ ತಿಳಿಸ್ತಾರ. ಏನ್ ಹೇಳ್ತಾರ ಒಂದನೇ ನುಡಿ ನೋಡೋಣ. ಯಾಕಂತಂದ್ರ ನಾವು ಎಲ್ಲೋ ಒಂದ್ ಕಡೆ ಬೇರೆ ರೀತಿಯಲ್ಲಿ ಇರ್ತೀವ. ಯಾರು ಜ್ಞಾನಿಗಳು, ಯಾರು ವೈರಾಗ್ಯ ಉಳ್ಳಂಥವ್ರು, ಇವು ಯಾವ ನಮ್ಗೆ ಗೊತ್ತಿರಂಗಿಲ್ಲಲ್ಲ. ಅದಕ್ಕೆ ಅಂಥ ಒಂದು ಸಂಶಯ ಉಳ್ಳಂಥವ್ರಿಗೆ ಕೆಲವು ವಿಚಾರಗಳನ್ನ ತಿಳಿಸ್ತಾರ ಅವರು. ಏನ್ ಹೇಳ್ತಾರ ಒಂದನೇ ನುಡಿಯಲ್ಲಿ, ಶ್ರವಣಾದಿಗಳು ಬೀಜವು ಅಹಂಕೃತಿಗಳ ವಿವರಣವದು, ರೂಪು ಮರಳಿ ಸಂಸ್ಕೃತಿಯ ನಿವಹ ಸಾಕ್ಷಿತ್ವವೇ ಕಾರ್ಯಬಹುದೆಂದು ಬಲ್ಲವರು ಭಾವಿಸುವುದು ಅರಿವಿಗೆ ನಿಜವೆಂದು. ಏನ್ ಹೇಳ್ತಾರ, ಈ ಜ್ಞಾನಕ್ಕ ಅಂದ್ರ ಈ ಜ್ಞಾನವನ್ನ ನಾವು ಪಡ್ಕೊಳ್ಬೇಕಾದಾಗ ಇದಕ್ಕ ಮುಖ್ಯವಾಗಿರುವಂಥದ್ದು ನಮ್ಗ ಆನಂದ ಆಗ್ಬೇಕಲ್ಲ. ಈ ಜನ್ಮದಾಗ ಸದಾಕಾಲ ಆನಂದ ನಾವು ಪಡ್ಕೊಳ್ಬೇಕು, ಮುಕ್ತಿ ಪಡ್ಕೊಳ್ಬೇಕು. ಇದನ್ನೆಲ್ಲ ನಾವು ಮಾಡ್ಕೊಳ್ಬೇಕಾದ್ರೆ ಅತ್ಯಂತ ದುಃಖ ನಿವೃತ್ತಿ ಮಾಡ್ಕೊಳ್ಬೇಕು, ಪರಮಾನಂದದ ಸ್ಥಿತಿಯನ್ನ ಪಡ್ಕೊಳ್ಬೇಕು ಅನ್ನುವಂತ ಒಂದು ಜ್ಞಾನವನ್ನ ಪಡ್ಕೊಳ್ಬೇಕನ್ನುವಂಥ ಅಪೇಕ್ಷೆ ಉಳ್ಳಂತ ಮುಮುಕ್ಷಿಗಳಿಗೆ ಈ ಜ್ಞಾನಕ್ಕೆ ಬೀಜ ಯಾವುದು ಅಂತಂದ್ರೆ ಶ್ರವಣಾದಿಗಳು. ಅಂದ್ರ ಗುರುವಿನ ಪಾದಕ್ಕೆ ಶರಣಾಗತನಾಗಿ ಗುರುವಿನ ಕೃಪೆಯನ್ನ ಪಡ್ಕೊಂಡು ಗುರು ಹೇಳಿದಂತ ವಾಕ್ಯಗಳನ್ನ ಶ್ರವಣ ಮಾಡುವಂಥದ್ದು. ಹೆಂಗ ಶ್ರವಣ ಮಾಡುವಂಥದ್ದಂತ ಈಗ ಮೊದಲು ಕೆಲವು ವಿಚಾರಗಳು ಬಂದಿದಾವ. ಯಾಕಂತಂದ್ರ ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಪುರಾಣ ಆಗಮ, ಗುರುವಚನವೇ ಸಕಲ ಸಿದ್ಧಿಗಳಾಗು, ಗುರುವಚನವೇ ಮೋಕ್ಷ ಗತಿ ಏತು ಅಂತ ಕೇಳಬೇಕು ಸದ್ಗುರುವಿನ ಹತ್ರ ಕೂತ್ಕೊಂಡು ಕೇಳಾಗ. ಮತ್ತೆ ಇಲ್ಲಿ ಯಾವ ಸಂಶಯಗಳಿಗೆ ಅವಕಾಶ ಇಲ್ಲ. ಆದ್ರೆ ಪ್ರತಿಯೊಬ್ಬರಲ್ಲಿ ಸಂಶಯಗಳು ಇರ್ತಾವ. ಮತ್ತೆ ಈ ಸಂಶಯಗಳನ್ನ ನಿವೃತ್ತಿ ಮಾಡ್ಕೊಳ್ಬೇಕಾದಂಥದ್ದು ಯಾಕಂದ್ರ ಮುಖ್ಯವಾಗಿರ್ತದಲ್ಲ. ಅಸಂಭಾವನೆ ಮತ್ತು ಸಂಶಯ ಭಾವನೆ, ವಿಪರೀತ ಭಾವನೆ ಇರ್ತಾವ. ಆದ್ರೆ ಯಾವಾಗ ನೀನ್ ಶ್ರವಣ ಮನನ ನಿಧಿಧ್ಯಾಸ ಮಾಡ್ತಾ ಬರ್ತೀಯ ಅವಾಗ ಇವೆಲ್ಲ ನಿವೃತ್ತಿ ಆಗ್ತದ. ಮತ್ ಇವೇ ಕೂತ್ಕೊಳಕ್ ಹೆಂಗ್ ಜ್ಞಾನ ಆಗ್ತದೆ ಹೇಳ್ರಿ? ಯಾಕಂದ್ರೆ ಗುರುವಿನ ಹತ್ರ ಶ್ರವಣ ಮನನ ನಿಧಿಧ್ಯಾಸ ಮಾಡದೆ ಇದ್ದಾಗ ಇವ ಜ್ಞಾನ ಆಗಕ್ ಸಾಧ್ಯನೇ ಇಲ್ಲ. ಮತ್ತೆ ಮನಸ್ಸಲ್ಲಿ ಇವೆಲ್ಲ ಸಂಶಯಗಳು ಇರ್ತಾವಲ್ಲ, ಹೆಂಗ್ ಹೋಗ್ತಾವವು? ಸಂಶಯ ಭಾವನೆ, ಅಸಂಭಾವನೆ ಮತ್ತೆ ವಿಪರೀತ ಭಾವನೆ ಹೆಂಗ್ ಹೋಗ್ತಾವು? ಹೋಗಕ್ ಸಾಧ್ಯ ಇಲ್ಲ. ಹಂಗಾಗಿ ನಮ್ಗ ಜ್ಞಾನವನ್ನ ನಾವು ಮಾಡ್ಕೊಳ್ಬೇಕು, ಇಂಥ ಸ್ವಸ್ವರೂಪದ ಸ್ಥಿತಿಯನ್ನ ನಾವು ಹೊಂದಬೇಕು ಅಂತಂದಾಗ ಇಲ್ಲಿ ಶ್ರವಣಾದಿಗಳು ಜ್ಞಾನ ಉತ್ಪತ್ತಿಗೆ ಬೀಜಗಳು. ಒಂದು ಗಿಡ ಆಗ್ಬೇಕಾದ್ರೆ ಅದಕ್ಕೆ ಬೀಜನೇ ಮುಖ್ಯ ಅಲ್ಲ, ಅದಕ್ಕೆ ಹೇಳ್ತಾರ ಬೀಜನೇ ಮುಖ್ಯ ಆಗ್ತದೆ. ಆದ್ರ ಏನ್ ಹೇಳ್ತಾರ, ಮತ್ತೆ ರಾಗದಿಂ ಬೇರಿನ್ನು ಭವಬೀಜ ಮುಂಟೆ ಅಂತ ಹೇಳ. ಅಜ್ಞಾನದ ಒಂದು ದುಃಖಕ್ಕೆ ಮುಖ್ಯವಾಗಿ ಮತ್ತೆ ಹುಟ್ಟಿ ಬರೋದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರ ಏನ್ ಹೇಳ್ತಾರ ಶಯನಮ್ಮ. ಈ ರೀತಿ ಮತ್ತೆ ನಾವು ಪದೇ 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 ಹುಟ್ಟಿ ಬರೋದಕ್ಕ, ಈ ದುಃಖವನ್ನ ಅನುಭವಿಸೋದಕ್ಕ, ಈ ಕಷ್ಟವನ್ನ ನಾವು ಪಡ್ಕೊಳ್ಳೋದಕ್ಕೆ ಮುಖ್ಯವಾಗಿರುವಂತದ್ದು ನಮ್ಗ ಹುಟ್ಟಿ ಬರೋದಕ್ಕೆ ಬೀಜ ಯಾವ್ದು ಅಂದ್ರೆ ರಾಗ ಅಂತ ಹೇಳಿದಾರೆ. ನಾವೇನ್ ವಿಷಯಗಳ ಮೇಲೆ ಮಾಡ್ತೀವಲ್ಲ, ರಾಗ ಮೋಹ ಇವೇನ್ ಮಾಡ್ತೀವಲ್ಲ, ಮತ್ತ ಹುಟ್ಟಿ ಬರೋದಕ್ಕ ಬೀಜ ಅಂತ ಹೇಳಿದಾರೆ.
ಆದ್ರ ಇದನ್ನ ನಿವೃತ್ತಿ ಮಾಡ್ಕೊಳ್ಬೇಕಾಗ್ಯದ ನಾವು. ಮತ್ತೆ ಇದು ನಮ್ಗೆ ಒಂದು ಪ್ರಶ್ನೆ, ನಮ್ಗೆ ದುಃಖವಾಗಿ ಕಾಡ್ತಾ ಇದೆ. ಅದಕ್ಕಾಗಿ ಇದನ್ನ ನಾವು ನಿವೃತ್ತಿ ಮಾಡ್ಕೊಳ್ಬೇಕಾದಾಗ ನಾವೇನೇನು ಪಡ್ಕೊಳ್ಬೇಕಂತಂದ್ರೆ ಜ್ಞಾನ ಪಡ್ಕೊಳ್ಬೇಕಾಗ್ತದೆ. ಜ್ಞಾನ ನಮ್ಮ ಮತ್ತೆ ಹುಟ್ಟಿ ಬರ್ಲೇಬಾರ್ದಪ್ಪ ಅಂತ ಅನ್ನುವಂಥದ್ದನ್ನ ನಾವು ನಷ್ಟ ಮಾಡ್ಕೊಳ್ಬೇಕಾಗ್ಯದಲ್ಲ. ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಜ್ಞಾನ ನಾವು ಪಡ್ಕೊಳ್ಬೇಕಾಗ್ತದೆ. ಈ ಜ್ಞಾನ ಪಡ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ಸದ್ಗುರುಗಳ ಮುಖಾಂತರ, ಅದು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಮುಖಾಂತರನೇ ಕೇಳ್ಬೇಕು. ಅಂದ್ರೆ ಅಲ್ಲಿ ಶ್ರವಣ ಮಾಡುವಂಥದ್ದು, ಮನನ ಮಾಡುವಂಥದ್ದು, ನಿಧಿಧ್ಯಾಸನ ಮಾಡುವಂಥದ್ದು, ಇವು ಮಾಡ್ಬೇಕಾಗ್ತದೆ. ಅಂದ್ರೆ ಇಲ್ಲಿ ಕೂಡ ದೃಢ ಅಪರೋಕ್ಷ ಜ್ಞಾನ ಆಗ್ಬೇಕು. ಯಾವ ಜ್ಞಾನ ಆಗ್ಬೇಕು? ದೃಢ ಅಪರೋಕ್ಷ ಜ್ಞಾನ. ಅಲ್ಲಿವರೆಗೂ ಇದನ್ನು ಶ್ರವಣಾದಿಗಳು ಮಾಡ್ಬೇಕಾಗ್ತದೆ. ಇದು ಜ್ಞಾನ ಉತ್ಪತ್ತಿಗೆ ಬೀಜ. ಶ್ರವಣಾದಿಗಳೇ ಜ್ಞಾನ ಉತ್ಪತ್ತಿಗೆ ಬೀಜ. ಇದು ಬಿಟ್ಟು ಬೇರೆ ಏನಾರ ಮಾಡ್ತೀನಂದ್ರೆ ಇಲ್ಲ. ಅದಕ್ಕೆ ಮತ್ತೇನ್ ಹೇಳ್ತಾರ? ಮತ್ತೆ ಪ್ರತ್ಯೇಗಾತ್ಮ, ಈಗ ಶ್ರವಣಾದಿಗಳು ಬೀಜವು. ಅಹಂಕೃತಿಗಳ ವಿವರಣವದು ರೂಪು. ಮರಳಿ ಸಂಸ್ಕೃತಿಯ ನಿವಾಹ ಸಾಕ್ಷಿತ್ವವೇ ಕಾರ್ಯಬಹುದೆಂದು ಬಲ್ಲವರು ಭಾವಿಸುವುದು ಅರಿವಿಗೆ ನಿಜವೆಂದು ಅಂತ ಹೇಳ್ತಾರೆ. ಏನಾಗ್ಯದ? ಪ್ರತ್ಯೇಗಾತ್ಮ ಮತ್ತೆ ಅಹಂಕಾರ ಇವೇನಾಗಿದಾವ? ಇಲ್ಲೇನಾಗಿದಾವಂತಂದ್ರ ಒಂದಕ್ಕೊಂದು ತಾಧ್ಯಾತ್ಮ ಹೊಂದಿದಾವ್ ಒಂದ್ರೊಳಗ. ಯಾಕಂದ್ರ ಅನಾತ್ಮವಾಗಿರುವಂತ ಈ ಶರೀರದಲ್ಲಿ ಅಹಂಕಾರಗಳು, ಯಾಕಂತಂದ್ರ ಇಲ್ಲಿ ಏನಾಗ್ತದ ಅಂತಂದ್ರೆ ಇವೆರಡರಲ್ಲಿ ತಾಧ್ಯಾತ್ಮ ಹೊಂದಿದಂಥದ್ದು. ಅದನ್ನ ಇಲ್ಲಿ ಏನಾಗ್ಯದ ಅವು, ಯಾಕಂತಂದ್ರ ತಪ್ತಾಯ ಪಿಂಡದಂತೆ ಅಂತ ಕೂಡ ಹೇಳ್ತಾರ. ಯಾವ ರೀತಿ ಅಂತಂದ್ರ ಕಬ್ಬಿಣದಲ್ಲಿ ನಾವು ಏನು ಬೆಂಕಿ, ಕಬ್ಬಿಣವನ್ನ ಕಾಯಿಸಿದ ಕೆಂಪಾಗಿರ್ತದ. ಆದ್ರೆ ಕಬ್ಬಿಣ ಏನಾಗಿರ್ತದೆ? ಬೆಂಕಿ ತರನೇ ಕಾಣಕ್ ಶುರುವಾಗ್ತದೆ. ಆದ್ರ ಕಬ್ಬಿಣದ ಧರ್ಮ ಏನೋ ಅದು ಗಟ್ಟಿಯಾಗಿರ್ತದ, ಉದ್ದ ಇರ್ತದ, ಅದು ಭಾರ ಇರ್ತದ ಕಬ್ಬಿಣದ ಧರ್ಮ. ಆದ್ರೆ ಬೆಂಕಿ ಏನದ? ಅದು ಸ್ವಲ್ಪ ಕೆಂಪು ಕಾಣ್ತದ, ಅದು ಸುಡ್ತದ, ಅದು ಉಷ್ಣ ಬಿಸಿ ಇರ್ತದ, ಅದರ ಧರ್ಮ ಬೇರೆ. ಆದ್ರ ಅವೆರಡು ತಾಧ್ಯಾತ್ಮ ಹೊಂದಿದಾವ್, ಕೂಡ್ಬಿಟ್ಟಿದಾವ್. ಅದ್ರಂಗ ಈ ಏನಂದ್ರ ಇಲ್ಲಿ ಇದೇ ಬಂದದ್ದು ನೋಡ್ರಿ, ನಮಗ ಬಂದಂಥದ್ದು ಇದು ಕೂಡ್ಬಿಟ್ಟು ದೊಡ್ಡ ಹೇಳ್ತಾರೆ ಹೃದಯ ಗ್ರಂಥಿ. ಅದು ಇದನ್ನ ಛೇದನ ಮಾಡ್ಬೇಕಾಗ್ಯದ. ಅದಕ್ಕ ಈ ಅಹಂಕಾರದಿಂದ ಏನು ಕರ್ತೃತ್ವ, ಭೋಕ್ತೃತ್ವ, ನನ್ ಮಾಡ್ದೆ, ನಾ ಉಂಡೆ, ನಾ ಸತ್ಯ, ಇವೆಲ್ಲ ಏನಿರ್ತವೆ ಎಲ್ಲ ಧರ್ಮಗಳು ಏನಾಗಿದಾವ? ಅಹಂಕಾರದ ಧರ್ಮಗಳೆಲ್ಲ ಆತ್ಮನಲ್ಲಿ ತೋರಕತ್ಬಿಟ್ಟವ. ಎರಡು ಸೇರ್ಕೊಂಡ್ ಬಿಟ್ಟಿದಾವ. ನಿನಗ್ ನಾನು, ನನಗ್ ನೀನು ಅನ್ಕೊಂಡು ಇಲ್ಲಿ ಗದ್ದಲಕ್ ಬಿದ್ದ. ಯಾಕಂದ್ರೆ ಅಹಂಕಾರದ ಧರ್ಮ ಎಲ್ಲ ಎಲ್ಲಿ ತೋರಕತ್ಯಾವ? ಆತ್ಮನಲ್ಲಿ ತೋರಾಕತ್ಯಾವ. ಅಂದ್ರೆ ಕರ್ತೃತ್ವ, ಭೋಕ್ತೃತ್ವ ಅಂದ್ರ ನಾನು ಹೋದೆ, ಹೆಂಗ್ ಸೇರಿದೆ ನೋಡ್ರಿ ನಮ್ಮ ಒಳಗಡೆ. ನಾನು ಅನ್ನುವಂಥದ್ದು ಆತ್ಮನ ಒಂದು ವಿಚಾರ. ಅದು ಅದೇ ನಾನು ಹೋದೆ, ನಾನು ಬಂದೆ, ನಾನು ತಿಂದೆ, ನಾನು ಹಾಡಿದೆ, ನಾ ಕುಳಿತೆ, ಎಲ್ಲ ಈ ನಾನು ಅನ್ನುವಂಥದ್ದು ಇಲ್ಲಿ ಸೇರಿ ಏನಾಗ್ತದ? ಈ ಅನಾತ್ಮವಾಗಿರುವಂಥದ್ರಲ್ಲಿ ಈ ಎಲ್ಲ ಆಧ್ಯಾತ್ಮ ಹೊಂದ್ಬಿಟ್ಟಿದಾವ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಈ ಆತ್ಮ ಮತ್ತೆ ಈ ಅಹಂಕಾರ, ಯಾಕಂತಂದ್ರ ಆತ್ಮನು ಅರಿಯುವ ಚೇತನದ ಧರ್ಮ ಜಡವಾದ ಅಹಂಕಾರದಲ್ಲಿ ತೋರಕತ್ತದ. ಈ ಧರ್ಮಗಳನ್ನ ನಾವ್ ಹೆಂಗ ಕಬ್ಬಿಣ ಉದ್ದ ಐತೆ, ಅದು ಗಟ್ಟಿ ಐತೆ, ಅದು ಭಾರ ಐತೆ ಅನ್ನುವಂಥದ್ದು ಕಬ್ಬಿಣದ ಧರ್ಮ ಅದ. ಆದ್ರ ಬೆಂಕಿ ಧರ್ಮನೇ ಅದು ಕೆಂಪದ, ಅದು ಬಿಸಿ ಅದ, ಅದು ಸುಡ್ತದ, ಹಿಡಿದ್ರೆ ಗಾಯನೇ ಆಗ್ತಾವ, ನಮ್ಗೆ ಸುಟ್ಟು ಗುಳ್ಳೆ ಆಗ್ಬಿಡ್ತಾವ. ಅದು ಬೆಂಕಿ ಧರ್ಮ.
ಈಗ ಕಬ್ಬಿಣದ ಧರ್ಮ ಕಬ್ಬಿಣಕ್ಕೆ ಇಡಬೇಕು, ಬೆಂಕಿ ಧರ್ಮ ಬೆಂಕಿಗೆ ಇಡಬೇಕು, ಬೇರ್ಪಡಿಸುವಂಥದ್ದು. ಯಾಕಂದ್ರೆ ಅಹಂಕಾರದ ಧರ್ಮಗಳು ಅಹಂಕಾರಕ್ಕೆ ಬಿಡುವಂಥದ್ದು, ಇಲ್ಲಿ ಬೇರ್ಪಡಿಸುವಂಥದ್ದು. ಆಮೇಲೆ ಈ ಸಾಕ್ಷಿ ಪ್ರತ್ಯೇಗಾತ್ಮ ಏನದನ, ಯಾಕಂತಂದ್ರ ಈತ ಹೆಂಗದನಂದ್ರ ಈ ಆತನ ಧರ್ಮ ಆತಗ್ ಬಿಡುವಂಥದ್ದು. ಆತ ಚಿದ್ರೂಪದನ, ಅಸಂಗದನತ, ಅಸಂಗವಾಗಿರುವಂಥವನು. ಅಹಂಕಾರಕ್ಕ ಅತ ಹೆಂಗದನ, ಅಸಂಗದನ, ಪ್ರತ್ಯೇಗಾತ್ಮ ಅದನ, ಚಿದ್ರೂಪದನ. ಈ ರೀತಿ ನಾವು ವಿಚಾರ ಮಾಡುವಂಥದ್ದು, ಆತ್ಮ ಯಾವುದು, ಅನಾತ್ಮ ಯಾವುದು, ಜಡ ಯಾವುದು, ಅಜಡ ಯಾವುದು, ಇವೇನ್ ಕೂಡಿದವಲ್ಲ, ಇವು ಹೃದಯ ಗ್ರಂಥಿ ಇವೆಲ್ಲ ಕೂಡಿದವ. ಇವನ್ನ ಎಳಿಯಾಗಿ ತಿಳ್ಕೊಂಡು ಇವನ್ನ ಸಪರೇಟ್ ಮಾಡೋದು. ಅಹಂಕಾರ ಧರ್ಮ ಅಹಂಕಾರಕ್ಕ ಹೆಂಗದನ, ಆತ್ಮ ಪ್ರತ್ಯೇಗಾತ್ಮನ ಧರ್ಮ ಪ್ರತ್ಯೇಗಾತ್ಮ ಮಾಡುವಂಥದ್ದು. ಈ ರೀತಿ ವಿವೇಕ ಮಾಡುವಂಥದ್ದು, ವಿಚಾರ ಮಾಡುವಂಥದ್ದು. ಈ ವಿಚಾರ ಮಾಡುವಂಥದ್ದು ಏನಾಗ್ತದಂದ್ರ ಇದು ರೂಪು ಅಂತ, ರೂಪ ಸ್ವರೂಪ, ಅದ್ರದ್ದು ಜ್ಞಾನದ ಒಂದು ಸ್ವರೂಪ. ಈ ರೀತಿ ಮಾಡುವಂಥದ್ದು. ಮತ್ತ ಏನ್ ಹೇಳ್ತಾರ, ಈ ಆಮೇಲೆ ಹೇಳ್ತಾರ ಅಹಂಕಾರಕ್ಕ ಮಾಡುವಂಥದ್ದು, ಅದ್ರ ಧರ್ಮಗಳು ಅದಕ್ಕೆ ಇದು ಹಿಂಗ ಐತಂತ ನಾವು ತಿಳ್ಕೊಳ್ಳುವಂಥದ್ದು. ಮತ್ತೆ ಆತ್ಮದ ಅಸಂಗದನ, ಚಿದ್ರೂಪದನ, ಸದ್ರೂಪದನ, ನಿತ್ಯದನ ಅನ್ನುವಂಥದ್ದು ತಿಳ್ಕೊಳ್ಳುವಂಥದ್ದು. ಈ ರೀತಿ ವಿವೇಕ ರೂಪ ಮಾಡುವಂಥದ್ದು ಅದು ರೂಪ ಅಂತ ಆಗ್ತದೆ. ಯಾಕಂದ್ರ ಪ್ರತಿಯೊಂದು ಇದಕ್ಕ ವೈರಾಗ್ಯಕ್ಕ, ಆಮೇಲೆ ಜ್ಞಾನಕ್ಕ, ಆಮೇಲೆ ಉಪರತಿಗೆ ಈ ಯಾವ್ದಕ್ಕ ಕಾರಣ, ಬೀಜ ರೂಪ ಕಾರ್ಯಗಳನ್ನು ಹೇಳ್ತಾರ ಅವ್ರು. ಈ ಜ್ಞಾನದ ಬಗ್ಗೆ ಹೇಳ್ತಾ ಇದ್ದಾರೆ. ಆಮೇಲೆ ಈ ದೇಹ ಮೊದಲ್ಗೊಂಡು ಅಹಂಕಾರದವರೆಗೆ ಏನದಾವ ಅನಾತ್ಮ ವರ್ಗದಿಂದ ಕೂಡಿದಾವ. ಈ ಅನಾತ್ಮ ವರ್ಗಕ್ಕ ನಾನು ಬೇರೆ ಇದ್ದೀನಿ ನೋಡ್ರಿ. ಅದಕ್ಕೆ ನಿಜಗೊಂಡ್ರೆ ಬಹಳ ಚಂದ ಹೇಳ್ತಾರ ಅವ್ರು. ಇವೆಲ್ಲವಕ್ಕೂ ನಾನು ಬೇರೆ ಇದ್ದೀನಿ, ಎಲ್ಲ ತಿಳಿಸ್ಕೊಡ್ತಾವ ನನ್ನಿಂದ, ಅದಕ್ಕೆ ನಾನು ಬೇರೆ ಇದ್ದೀನಿ. ಅದಕ್ಕ ಇವುಗಳ ಜೊತೆ ಬೇರೆ ಇದೆ. ಅದಕ್ಕೆ ಹೇಳ್ತಾರಲ್ಲ, ಧರೆ ಮೊದಲಾದ ಮೂಲ ಬಿಂದು ಕಡೆ ಚರವಾಚರಾದಿಯೊಳಗೆಂದು ಬೆರೆಸದ ಶ್ರೇಯವಾಗಿ ನಿಂದು ತೋರ್ಪ ಗುರು ಶಂಭೋ ಲಿಂಗನೆ ನೀನೆಂದು. ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ಅದಕ್ಕ ಇವ ಅನಾತ್ಮ ವರ್ಗಕ್ಕೆ ಬೇರೆಯಾಗಿ ಇರುವಂಥವನು, ಬೇರೆಯದೇ ಇರುವಂಥವನು, ಅಸಂಗದಿಂದ ಕೂಡಿದಂಥವನು, ಚಿದ್ರೂಪವಾಗಿರುವಂಥವನು, ಸಾಕ್ಷಿ ರೂಪದಿಂದ ಇರುವಂಥವನು ನಾನು ಬೇರೆನೆ ಅಂತ ಏನು ತಿಳ್ಕೊಳ್ತದಲ್ಲ, ಬೇರೆಯಾಗಿರುವಂಥದ್ದೇನು ಐತಲ್ಲ ಅದು ಕಾರ್ಯ ಅಂತ ಅನ್ಸ್ಕೊಳ್ಳೋದು. ಅದ್ರ ಫಲ ಕಾರ್ಯ. ನಾ ಬೇರೆನೆ ಇದ್ದೀನಿ. ಅನಾತ್ಮ ವರ್ಗಗಳಿಗೆ ನಾನು ಸಾಕ್ಷಿ ರೂಪವಾಗಿದ್ದೀನಿ, ನಾನು ಬೇರೆನೆ ಇದ್ದೀನಿ ಅಂತ ಏನ್ ತಿಳ್ಕೊಳತ್ತನ್ನಲ್ಲ, ಇದು ಕಾರ್ಯ ಅಂತ ಅನ್ಸ್ಕೊಳತ್ತದ. ಅಂದ್ರೆ ಇದರ ಫಲ, ಜ್ಞಾನದ ಫಲ ಅಂತ ಅನ್ಸ್ಕೊಳತ್ತದ. ಇದು ಹೆಂಗಂತಂದ್ರ ಅದಕ್ಕೆ ಹೇಳ್ತಾರ, ಒಂದು ಗಿಡಕ್ಕೆ ಬೀಜ ಕಾರಣ ಆಗಿರ್ತದೆ. ಗಿಡ ಸುಮ್ಮನೆ ಬೆಳೆಯಂಗಿಲ್ಲ, ಅದಕ್ಕೊಂದು ಬೀಜ ಇರ್ಬೇಕಾಗ್ತದೆ ಅಲ್ಲ. ಅದಕ್ಕ ಅದರಿಂದ ಏನಾಗ್ತದ, ಅದು ಬೆಳೆದ ನಂತರ ಟೊಂಗೆ ಆಗ್ತದ, ಎಲೆ ಆಗ್ತಾವ, ಫಲ ಪುಷ್ಪಾದಿಗಳಾಗ್ತಾವ. ಈ ರೀತಿಯಾಗಿ ಅದು ಆಗಿರುವಂತದಕ್ಕೆ ರೂಪು ಅಂತ ಹೇಳ್ತೇವೆ. ಗಿಡ ಬೆಳಿಬೇಕಾದ್ರೆ ಅದಕ್ಕೆ ಕಾರಣ ಆಗಿರುವಂತದ್ದು ಬೀಜ ಇರ್ತದ, ಅದು ಮತ್ತೆ ಹೂವು ಅದೆಲ್ಲ ಆಗ್ತದಲ್ಲ, ಅದಕ್ಕೆ ನಾವು ಏನಾಯ್ತು, ಏನ್ ಮೊಗ್ಗಾಗಿರ್ತದ, ಹೂ ಆಗ್ತದ, ಎಲೆ ಆಗ್ತದ, ಅದು ಬೆಳೀತದ, ಅದು ಒಂದು ಚಂದ ಕಾಣ್ತಿರ್ತದ ನೋಡ. ಆ ಸಂದರ್ಭದಲ್ಲಿ ನಾವು ನೋಡ್ತೀವಲ್ಲ, ಅದು ರೂಪು ಅಂತ ಅನ್ಸ್ಕೊಳ್ತದ, ಅದ್ರ ಸ್ವರೂಪ ಹಂಗ. ಅದಕ್ಕೆ ಆ ಗಿಡಕ್ಕೆ ಕೊನೆಗೆ ಏನಾಗ್ತದೆ, ಹಣ್ಣಾಗುವಂಥದ್ದು. ಹೂವಾಗ್ಯಾವ ಮತ್ತೆ ಮೊಗ್ಗಾಗ್ಯಾವ ಅಂತಂದ್ಮೇಲೆ ಆಮೇಲೆ ಹಣ್ಣಾಗುವಂಥದ್ದು, ಸಿಹಿಯಾದ ಹಣ್ಣು. ಅದು ಯಾವುದೇ ಇರ್ಲಿ, ಅದು ಹಣ್ಣು ಕೊನೆಗೆ ಏನು ಹಣ್ಣಾಗ್ತದಲ್ಲ, ಅದ್ರ ಕಾರ್ಯ, ಅದ್ರ ಫಲ. ಯಾಕಂದ್ರೆ ಹಣ್ಣಾದ್ಮೇಲೆ ಮುಗೀತು ನೋಡ್ರಿ, ಉಳಿಯೋದೇ ಇಲ್ಲ ಏನು ಅಲ್ಲ. ಆ ರೀತಿ ಇರುವಂಥದ್ದು. ಅದರಿಂದ ಅದು ಕಾರ್ಯ ಫಲ ಅಂತ ತಿಳ್ಕೊಳ್ಬೇಕು ಅಂತ ಕೂಡ ಈ ಜ್ಞಾನಕ್ಕೆ ಬೀಜ ರೂಪ ಕಾರ್ಯಗಳನ್ನ
ಹೇಳ್ತಾ ಬರ್ತಾರ ಅವರು. ಮತ್ತ ಈಗ ವಿರಕ್ತಿ ವೈರಾಗ್ಯದ ಬಗ್ಗೆ ಹೇಳ್ತಾರೆ. 2ನೇ ನುಡಿ ನೋಡೋಣ. ವನಿತಾದಿ ದೋಷ ದರುಶನವೇ ನಿಮಿತ್ತವು ಆವ ಅನುವಿಂದವನು ಬಿಡುವುದು ರೂಪು ಬಳಿಕ ಆ ಮನ ವ್ಯತ್ತಲೆರಗದೆ ಆ ನಿಷ್ಠೆಯದು ಕಾರ್ಯವೆಂದೆನ್ನುತ್ತ ಬಗೆಯುವುದು ವಿರಾಗತೆಗೆ ನೆಲೆಯೆಂದು ಅಂತ ಹೇಳ್ತಾರ. ಏನ್ ಹೇಳ್ತಾರ? ನೆಲೆ ಎಂದಂದ್ರೆ ಇದೇ ಸ್ಥಿರ ಅನ್ನುವಂಥದ್ದು. ವಿರಾಗತೆ ಅಂದ್ರೆ ವೈರಾಗ್ಯ ಅನ್ನುವಂಥದ್ದು. ಇದಕ್ಕೂ ವೈರಾಗ್ಯಕ್ಕ ಮತ್ತೆ ವಿರಕ್ತಿಗೆ ಬೀಜ ರೂಪ ಕಾರ್ಯಗಳನ್ನ ಹೇಳ್ತಾರೆ. ಇದಕ್ಕ ಸಪ್ರೇಟ್ ಏನ್ ಹೇಳ್ತಾರ? ವೈರಾಗ್ಯ ಅಂದ್ರ ಏನು? ವೈರಾಗ್ಯ ಅನ್ನುವಂಥದ್ದು ವಿಷಯಾದಿಗಳನ್ನ ತ್ಯಾಗ ಮಾಡುವಂಥದ್ದು, ಬಿಡುವಂಥದ್ದು. ಯಾಕಂತಂದ್ರೆ ಶರೀರದಿಂದ ಬಿಡ್ಬೇಕೇನ್ರಿ ಅಂತ ಹೇಳಿಲ್ಲ ಅವರು, ಪದಾರ್ಥಗಳನ್ನ ಬಿಡ್ಬೇಕೇನಂತ ಹೇಳಿಲ್ಲ ಅವರು. ಆದ್ರ ಈ ಮನಸ್ಸಿನಿಂದ ಬಿಟ್ಕೊಡುವಂಥದ್ದು ಬಹಳ ಮುಖ್ಯ ಆಗ್ತದೆ. ಯಾಕಂದ್ರೆ ನಾವು ಶರೀರದಿಂದ ಬಿಟ್ಕೊಂಡು ಕೇಸಿ ಮನಿ ಪನಿ ಎಲ್ಲಾ ಬಿಟ್ಟು ಮಠದಾಗ ಹೋಗಿ ಕೂತ್ಕೊಂಡು ಬರೀ ಹೆಂಡತಿ ಮಕ್ಳು ಹೆಂಗದಾರ, ಮನಿ ಹೆಂಗೈತೆ, ರೊಕ್ಕ ರೂಪಾಯಿ ಹೆಂಗೈತೆ ಅಂತ ಅನ್ಸ್ಕೊತ್ ಕೂತ್ರೆ ವೈರಾಗ್ಯ ಅನ್ಸ್ಕೊಳ್ತದೇನ? ಇಲ್ಲ. ಮತ್ತೆ ಎಲ್ಲಾದ್ರೂ ಬೇರೆ ಕಡೆ ಹೋಗಿದೀವ್ರಿ, ಮನಿ ಪನಿ ಬಿಟ್ಟಿದೀವಿ, ಎಲ್ಲ ಬಿಟ್ಟಿದೀವಿ ಅಂತ ಆಗ್ಲೆಲ್ಲ ನಾವು ಫೋನ್ ಮಾಡಿ ಮನ್ಯಾಗ ಹೆಂಗದಾರಿ ಹೆಂಗಿಲ್ಲ ಅಂತ ಕೇಳುವಂಥದ್ದು ವೈರಾಗ್ಯ ಅನ್ಸ್ಕೊಳ್ತದನ? ಇಲ್ಲ. ಆದ್ರೆ ಶರೀರದಿಂದ ಬಿಡುವಂಥದ್ದಕ್ಕಿಂತ ಮನಸ್ಸಿನಿಂದ ಬಿಟ್ಕೊಳ್ಳುವಂಥದ್ದು ಬಹಳ ದೊಡ್ಡ ಕೆಲಸ. ಇದು ಬಹಳ ದೊಡ್ಡ ಕೆಲಸ. ಶರೀರದಿಂದ ಬಿಟ್ಟೋಗಿವತ್ತು ಬರೇ ಮನಸ್ಸಿಗೆ ಮನಸ್ಸಿನಲ್ಲಿ ನೆನ್ಸ್ಕೊಂತ ಕುಂತ್ರ ವೈರಾಗ್ಯ ಆಗ್ತದೆ ಅನ್ನೋದು. ಮನಸ್ಸೆಲ್ಲ ಬಂಗಾರ ಬೆಳ್ಳಿ ಕಡೆ ರೊಕ್ಕ ರೂಪಾಯಿ ಕಡೆ ಇದ್ಕೊಂಡ್ಗೆ ಇಲ್ರಿ ನಾವು ಬಹಳ ವೈರಾಗ್ಯಶಾಲಿ ಅದೇನ್ರಿ ಅಂತ ಮಂದಿಗೆಲ್ಲ ಹೇಳ್ಕೊಂಡ್ ತಿರುಗಾಡೋದು, ಇವೆಲ್ಲ ವೈರಾಗ್ಯ ಅನ್ನಿಸ್ತಾವನ? ಇಲ್ಲ. ಯಾಕಂತಂದ್ರೆ ಮಹಾತ್ಮರು ಶರೀರದಿಂದನೂ ಬಿಟ್ಕೊಂಡಿರ್ತಾರ, ಮನಸ್ಸಿನಿಂದನೂ ಬಿಟ್ಕೊಂಡಿರ್ತಾರ, ಅದು ಒಂದ್ ಕಡೆ. ಆದ್ರ ನಮ್ಗಂತ ಪ್ರಾರಬ್ಧ ಇದ್ಕೊಂಡು ಸಂಸಾರದಾಗ ಇದ್ಕೊಂಡು ಆತರ ಇದ್ರೂ ಕೂಡ ಶರೀರದಿಂದ ಹೋಗದೆ ಇದ್ರೆ ಏನಂತ? ಅದಕ್ಕೆ ಹೆಣ್ಣು ಮಾಯೆಲ್ಲ ಒಣ್ಣು ಮಾಯೆಲ್ಲ ಮಣ್ಣು ಮಾಯೆಲ್ಲ ನಿನ್ನ ಮನದ ಮುಂದಣ ಆಸೆ ಮಾಯಕರ ಗುಹೇಶ್ವರ ಅಂತ ಹೇಳಿದಾರಲ್ಲ ಮಕ್ಕಳುಗಳು. ಹಂಗಾಗಿ ಮನಸ್ಸಿನಿಂದ ಬಿಡುವಂಥದ್ದು ಬಹಳ ಶ್ರೇಷ್ಠ ಇರುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಇಹಲೋಕದ ಮತ್ತೆ ಪರಲೋಕದ ಎರಡೂ ತಗೊಳ್ಬೇಕಾಗ್ತದೆ. ಇದು ಹೆಂಗಾಗ್ತದ ಅಂತಂದ್ರ ಇಹಲೋಕದಲ್ಲಿ ಕೂಡ ದುಃಖ ಐತೆ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅನ್ನುವಂಥ 3 ದುಃಖಗಳು ಅದಾವ. ಸ್ವರ್ಗಾದಿ ಪರಲೋಕದಲ್ಲಿ ಆದ್ರೂ ಕೂಡ ಬಹಳ ಸುಖದಿಂದ ಇರ್ತೀವಿ ಅನ್ನೋದ್ರ ಅಲ್ಲಿ ಇರಕ್ಕಾಗಂಗಿಲ್ಲ. ಯಾಕಂದ್ರ ಸಾತಿಶಯ, ಕ್ಷಯ, ಪತನ ಅಂತ 3 ದುಃಖಗಳಿಂದ ಕೂಡುವಂಥದ್ದು ಅಲ್ಲಿ ಕೂಡ. ಹಂಗಾಗಿ ಇಹಲೋಕದ ಸ್ತ್ರೀ ಪುತ್ರ ಧನಾದಿ ವಿಷಯಗಳ ಒಂದು ಸಂಪಾದನೆ, ಯಾಕಂದ್ರೆ ಮನುಷ್ಯ ಮೊದಲ ಸುಖ ಇಲ್ಲೇ ಅಂತ ತಿಳ್ಕೊಂಡಿರ್ತಾನ. ಈ ವಿಷಯಗಳ ಒಂದು ಸಂಪಾದನೆ ಮಾಡೋದು, ವಿಷಯಗಳಿಂದನೇ ನಮ್ಗೆ ಸುಖ ಆಗ್ತದ ಅಂತ ತಿಳ್ಕೊಳ್ಳುವಂಥದ್ದು, ವಿಷಯದಿಂದನೇ ನನ್ನ ಜನ್ಮ ಸಾರ್ಥಕ ಆಗ್ತದೆ ಅನ್ನುವಂಥದ್ದು ಬಹಳ ಮಂದಿ ಇದ್ದೀವಿ ನಾವು. ಇಷ್ಟು ಗಳಿಸಿದ್ರೆ ಜನ್ಮ ಸಾರ್ಥಕ ಆಯ್ತು ನೋಡ್ರಿ, ಇಷ್ಟು ಮಾಡಿದ್ರೆ ಜನ್ಮ ಸಾರ್ಥಕ ಆಯ್ತು ನೋಡ್ರಿ ಅನ್ನೋರು ನಾವು ಬಹಳ ಮಂದಿ. ಅದಕ್ಕೆ ವಿಷಯಗಳ ಒಂದು ಸಂಪಾದನ ಮತ್ತು ರಕ್ಷಣೆ ಮಾಡುವಂಥದ್ದು, ಗಳಿಸಿದ್ದನ್ನ ರಕ್ಷಣೆ ಮಾಡುವುದು ಬಹಳ ಕಷ್ಟ ಅದಲ್ಲ. ಬಹಳ ಕಷ್ಟಪಟ್ಟು ಅವ್ರಿಗೆ ಕೊಡ್ಲಾರ್ದು ಇವ್ರಿಗೆ ಕೊಡ್ಲಾರ್ದು ಗಳಿಸಿ ಇದನ್ನ ಯಾರು ತಗೊಳತ್ತಾರೋ ಮತ್ತೆ ಮುಂದೆ ಅದಕ್ಕಿಂತ ಗಳಿಸಾಗೇನು ಅಷ್ಟು ಇರಂಗಿಲ್ಲ. ಗಳಿಸ್ಬಿಡ್ತಾರ, ಏನ್ ತಿನ್ಲಾರ್ದು ಉಣ್ಲಾರ್ದು ಎಲ್ಲಾ ಮಾಡಿ ಅದನ್ನ ಗಳಿಸಿಟ್ಟು ಇನ್ನ ಆಯುಷ್ಯ ಕಡಿಮೆ ಆಗಿಬಿಡ್ತದ, ವಯಸ್ಸಾಗಿಬಿಡ್ತದೆ, ಯಾರಿಗೆ ಕೊಡ್ಬೇಕು? ಮತ್ತೆ ಹೆಂಗ್ ತೆಗೆದಿಟ್ಕೊಳ್ಬೇಕು, ಯಾರು ಕಸ್ಕೊಂಡ್ಬಿಡ್ತಾರೋ, ಹೆಂಗ್ ಹೋಗ್ತದೋ, ಯಾವ ರೀತಿ ಇಟ್ಕೊಳ್ಬೇಕು ಅನ್ನುವಂಥದ್ದು, ಅದ್ ರಕ್ಷಣೆ ಮಾಡುವಂಥದ್ರಲ್ಲಿ ಕೂಡ ಕಷ್ಟ ಇರ್ತದೆ. ಆಮೇಲೆ ಆ ಭೋಗಿಸುವಂಥದ್ರಲ್ಲಿ ಕೂಡ ಕೆಲವು ಸಲ ದುಃಖ ಆಗ್ತದೆ. ಯಾಕಂತಂದ್ರ ಎಲ್ಲ ಕಡೆಯಲ್ಲಿ ಎಲ್ಲ ವ್ಯಯ ಆಗಲು ಹೋಗ್ಬಿಡ್ತದ. ಯಾಕಂದ್ರೆ ಅದು ಯಾವುದೋ ರೂಪದಿಂದ ಹೋಗ್ಬಿಡ್ತು ಅಂದಾಗ ಅದಕ್ಕಿಂತ ದೊಡ್ಡ ದುಃಖ ಯಾವುದಿಲ್ಲ, ಬಹಳ ದೊಡ್ಡ ದುಃಖ ಆಗ್ತದೆ. ಅದರಿಂದ ಇಲ್ಲಿ ಏನಾಗ್ತದ, ಇದರಲ್ಲಿ ದೋಷ ಕಂಡುಕೊಳ್ಳುವಂಥದ್ದು. ಯಾಕಂದ್ರೆ ಒಟ್ಟಿನಲ್ಲಿ ದೋಷ ಕಾಣಬೇಕು. ಹೇಳ್ತಾರಲ್ಲ, ಅರಿದು ವನಿತಾದಿ ವಿಷಯದೋಳುಳ್ಳ ದೋಷವನು
ತೊರೆದವನು ಮರಳಿ ಮೋಹಿಸದೆ ಚಲಿಯಾಗಿ ಅಂತ ಹೇಳಿದಾರ ಅವ್ರು ನಿಜಗುಂಡ್ರೆ ಏನ್ ಹೇಳ್ತಾರ. ಅರಿದು ವನಿತಾರಿ ತಿಳ್ಕೊಳ್ಬೇಕು ಯಾವ್ದು ಸತ್ಯ ಅದ ಯಾವ್ದು ಮಿಥ್ಯ ಅದ. ಹೆಂಡತಿ ಬಹಳ ಸತ್ಯ ಅದಳೇನು, ಗಂಡ ಬಹಳ ಸತ್ಯ ಅದಾನೇನು, ಅವಾಗ್ಲೂ ಇರ್ತಾನೇನು? ಇಲ್ಲಲ್ಲ. ಯಾಕಂತಂದ್ರ ಬಹಳಷ್ಟು ಪ್ರೀತಿ ಇಟ್ಟಿರ್ತೀವಿ, ಮೋಹ ಮಾಡಿರ್ತೀವಿ, ಆದ್ರೆ ಯಾವ ಟೈಮ್ನಲ್ಲಿ ಹೋಗ್ಬಿಡ್ತದ ಗೊತ್ತಿಲ್ಲ. ಆದ್ರೆ ಎಷ್ಟು ದುಃಖ ಆಗ್ತದ. ಅದಕ್ಕ ಇಲ್ಲಿ ಕೂಡ ಹೇಳ್ತಾರ, ಕೊನೆಗೆ ಅದು ನಾವ್ ಯಾವ್ದ್ರ ಮೇಲೆ ಅಪೇಕ್ಷೆ ಪಟ್ಟಿರ್ತೀವಿ, ಯಾವ್ದು ಇದೇ ಸತ್ಯ ಅಂತ ತಿಳ್ಕೊಂಡಿರ್ತೀವಿ, ಯಾವ್ದು ನಮ್ಮಿಂದ ಅದು ದೂರ ಆಯ್ತು ಅಂತಂದಾಗ, ಅದು ಹೋಯ್ತು ಅಂದಾಗ, ಅದು ವ್ಯಯ ಆಯ್ತು ಅಂದಾಗ, ಅದು ನಾಶ ಆಯ್ತು ಅಂತಂದಾಗ ಅದೇನಾಗ್ತದ, ಬಹಳ ದುಃಖಕ್ಕೆ ಗುರಿ ಮಾಡ್ಬಿಡ್ತದ ಅದು. ಅದಕ್ಕೆ ಅದ್ ಮೊದ್ಲು ಅರಿದು ವನಿತಾದಿ ವಿಷಯದೋಳುಳ್ಳ ದೋಷವನು. ಇದ್ರಾಗ ದೋಷ ಇರುವಂತದ್ದು ನಮ್ ಗುರು ಮುಖಾಂತರನೇ ಗೊತ್ತಾಗ್ತದೆ. ಅಲ್ಲೇದನು ಗೊತ್ತಾಗಂಗಿಲ್ಲ. ಎಲ್ಲಾನು ಗಟ್ಟಿ ಗಟ್ಟಿ ನಾವ್ ಹಿಂಗ ಇರ್ತೀವಿ ಅಂತ ಕೂತ್ಕೊಂಡಿರ್ತೀವಲ್ಲ, ಎಲ್ಲಾ ವಸ್ತು ಹಿಂಗೆ ಇರ್ತದೆ. ಯಾಕಂದ್ರೆ ದೋಷ ಕಾಣ್ಬೇಕಾಗ್ತದೆ. ದೋಷ ಒಂದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಒಂದು ನಡತೆಯಲ್ಲಿ ಬಹಳ ಹೆಂಡತಿ ಗಂಡಗ್ ನಂಬಿರ್ತಾಳ, ಗಂಡನೇ ಸರಿ ಇರ್ಲಿಲ್ಲ, ಒಂದ್ ಕ್ಷಣದಲ್ಲಿ ಗೊತ್ತಾಯ್ತಂದ್ರ ಅಲ್ಲಿ ದೋಷ ಗೊತ್ತಾಯ್ತಂದ್ರ ಮತ್ತ ಆ ಪ್ರೀತಿ ಬರಂಗಿಲ್ಲ. ಅಲ್ಲಿ ಹೆಣ್ಣೇನಾದ್ರ ಹಂಗ ಆಗ್ಬಿಟ್ರೆ ಗಂಡಗ ಆ ಪ್ರೀತಿ ಬರಂಗಿಲ್ಲ, ದೋಷ ಗೊತ್ತಾಯ್ತು ಅಂದಾಗ. ಯಾಕಂದ್ರ ಯಾವ್ದು ಸತ್ಯ ಅದ ಯಾವ್ದು ಮಿಥ್ಯ ಅದ ಅನ್ನುವಂತ ತಿಳ್ಕೊಳ್ಬೇಕು. ತಿಳ್ಕೊಂಡು ಅದೇನಾಗ್ತದ, ಕೊನೆಗೆ ಅದು ನಾಶ ಆಗುವಂಥದ್ದೇ, ಹೋಗುವಂಥದ್ದೇ, ಅದು ವ್ಯಯ ಆಗುವಂಥದ್ದೇ. ಈ ರೀತಿ ಅದರಿಂದ ಏನಾಗ್ತದ, ಆ ದುಃಖ ಆಗ್ತದ. ಅದರಿಂದ ಇದು ಅನಿತ್ಯ ಅದ, ಇದು ನಿತ್ಯ ಇರದೇ ಇರುವಂಥದ್ದು, ಇದು ಅಶುಚಿಯಿಂದ ಕೂಡ್ಯದ. ಈ ದುಃಖದ ದೋಷಗಳನ್ನ ಕಾಣುವಂಥದ್ದು. ಯಾಕಂದ್ರ ಎಲ್ಲವನ್ನ ಇದ್ದಾಗ ಆ ಭಾವವನ್ನ ಬಿಟ್ಕೊಳ್ಳೋದು ಬಹಳ ಕಷ್ಟ. ಎಲ್ಲ ವೈಭೋಗದ ಜೀವನ ಇದ್ದಾಗ ಅಂತ ಆ ತರ ಇದ್ದಾಗ ವೈರಾಗ್ಯ ಭಾವ ಬರೋದು ಬಹಳ ಕಠಿಣ, ಬಂದ್ರೆ ಬಹಳ ಶ್ರೇಷ್ಠ. ನಮ್ಮ ಹತ್ರ ಏನೂ ಇಲ್ಲ ರೀ, ಅದಕ್ಕೆ ನಾವ್ ಅದ್ರ ಮೇಲೆ ಆಸೆ ಇಟ್ಟಿಲ್ಲ ಅನ್ನುವಂಥದ್ದಲ್ಲ. ಹಂಗೂ ಬಿಟ್ಕೊಳ್ಬಹುದು, ಇಲ್ಲ ಅಂತಿಲ್ಲ. ಆದ್ರೆ ಇಲ್ಲ ರೀ ಅಂತ ಬಿಡುವಂಥದ್ದು ವೈರಾಗ್ಯ ಅನ್ಸ್ಕೊಳಂಗಿಲ್ಲ. ಇಲ್ಲ ನಮ್ಮ ಹತ್ರ ಏನ್ ಇಲ್ರಿ, ಅದ್ ತಗೊಳಕ್ ಇದು ತಗೊಳಕ್ ಏನಿಲ್ಲ, ಅದಕ್ಕೆ ಅದ್ರ ಮೇಲೆ ನಾವು ಭಾವ ಬಿಟ್ಟಿವಿ, ವಿಷಯಾದಿಗಳ ಮೇಲೆ ಭಾವ ಬಿಟ್ಟಿವ್ರಿ, ಅದಕ್ಕೆ ನಮ್ಗೆ ಏನ್ ನಮ್ ಕೈಗೆ ಎಣಿಗೆ ಎಷ್ಟು ಅಷ್ಟದ ಅಷ್ಟೈತ್ರಿ, ನಮಗೆಲ್ಲ ಆಸೆ ಇರ್ತದ್ರಿ, ಆದ್ರೆ ಎಲ್ಲ ಬಿಟ್ಟಿವಿ ಅಂತಂದಾಗ ಅದು ವೈರಾಗ್ಯ ಅನ್ಸ್ಕೊಳತ್ತದೇನಂದ್ರ ಇಲ್ಲ. ಅದ್ರ ಮೇಲೆ ಇಲ್ರಿ, ಆಸೆ ಇಲ್ರಿ ಅಂದ್ರೆ ಇಲ್ದೇ ಇದ್ದದಕ್ಕೆ ನೀವು ಬಿಟ್ಟಂತದ, ಅದು ವೈರಾಗ್ಯ ಅನ್ಸ್ಕೊಳಂಗಿಲ್ಲ. ಎಲ್ಲವನ್ನ ಇದ್ದು ಭಾವದಲ್ಲಿ ಬಿಟ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠ ಅದು. ಅದಕ್ಕೆ ಅವು ದೋಷಗಳಿಂದ ಕೂಡಿದವ ಅಂತ ಏನು ಅನ್ಕೊಳ್ತಾರಲ್ಲ, ಆ ಮನಸ್ಸಿಗೆ ಕಾಣುವಂಥದ್ದು, ದೋಷವನ್ನ ಕಾಣುವಂಥದ್ದು. ಅದಕ್ಕೇನ್ ಹೇಳ್ತಾರ, ವೈರಾಗ್ಯಕ್ಕೆ ಬೀಜ ಇದು. ಅಂದ್ರ ವಿಷಯಾದಿಗಳ ದೋಷ ದರ್ಶನ ಆಗಿ ಅದನ್ನ ಬಿಟ್ಕೊಳ್ಳುವಂಥದ್ದು, ಆ ದೋಷಗಳನ್ನ ಕಂಡುಕೊಳ್ಳುವಂಥದ್ದು. ಇದ್ರಾಗ ದೋಷ ಐತೆ ಅನ್ನುವಂಥದ್ದು ಕಾಣುವಂಥದ್ದು, ತಿಳಿಯುವಂಥದ್ದು. ಇದು ವೈರಾಗ್ಯಕ್ಕೆ ಬೀಜ ಆಗ್ತದೆ. ಯಾಕಂದ್ರ ಇಲ್ಲಿ ಗೊತ್ತಾಗ್ಬೇಕಾಗ್ತದೆ ಯಾವ್ದು ಸತ್ಯ ಅದ ಯಾವ್ದು ಮಿಥ್ಯ ಅದಂತ ಹೇಳ್ತಾರಲ್ಲ. ಸತಿ ಪುತ್ರರೆನ್ನವರೊಂದು ನೆಚ್ಚಿರುವೆ, ಮರಣಗಾಲದಿ ನಿನ್ನ ಹಿಂದೆ ಬಹರೆ, ಇರುವ ದ್ರವ್ಯವೆಲ್ಲವನ್ನು ಕೊಟ್ಟು ಕಳಿಸುವರೆ, ಯಮಪುರದ ಬಾಧೆಯನ್ನು ಬಂದು ಬಿಡಿಸಿಕೊಂಬುವರೆ ಅಂತ ಹೇಳ್ತಾರೆ. ಎಲ್ಲ ನಿತ್ಯ ಏನಿಲ್ಲ ನೋಡು, ಮತ್ತೆ ನೀನ್ ಇದನ್ನ ಹಿಡಿದ್ರ ಕಷ್ಟನೇ ಐತಪ್ಪ ಅನ್ನುವಂಥದ್ದು. ಇವೆಲ್ಲ ದೋಷದಿಂದ ಕೂಡಿದವ, ಇವ ಅನಿತ್ಯ ಅದಾವ ಅಂತ ಏನ್ ಈ ವಿಚಾರ ಬರ್ತದಲ್ಲ, ಈ ದೋಷಗಳು ಗೊತ್ತಾಗ್ತದಲ್ಲ, ಅದು ವೈರಾಗ್ಯಕ್ಕೆ ಬೀಜ ಅಂತ ಅನ್ಸ್ಕೊಳ್ತದ. ಬಳಿಕ ಏನಂದ್ರ ಯಾವುದೋ ಒಂದು ಅನುವಿನಿಂದ ಯಾವುದೋ ಒಂದು ನಿಮಿತ್ತದಿಂದ, ಯಾವುದೋ ಒಂದು ಅನುವಿನಿಂದ ಇವುಗಳನ್ನ, ಈ ವಿಷಯಗಳನ್ನ ತ್ಯಾಗ ಮಾಡುವಂಥದ್ದು. ಈ ವಿಷಯಗಳನ್ನ ಏನಂದ್ರೆ ಯಾವುದೋ ಒಂದು ಅನುವಿನಿಂದ ಇವನ್ನ ಬಿಟ್ಕೊಳ್ಳುವಂಥದ್ದು, ಮನಸ್ಸಿನಲ್ಲಿ ಬಿಟ್ಕೊಳ್ಳುವಂಥದ್ದು, ತ್ಯಾಗ ಮಾಡುವಂಥದ್ದು. ಇದು ರೂಪ ಅಂತ ಅನ್ಸೋದು, ರೂಪ ಅನ್ಸೋದು. ಇವನ್ ಬಿಡುವಂಥದ್ದು. ಯಾಕಂದ್ರೆ ಇವು ದೋಷದಿಂದ ಕೂಡಿದವ, ಇವನ್ನ ಮೆಲ್ಲಕ್ಕೆ, ಯಾಕಂದ್ರೆ ಇವನು ಒಂದೇ ಸಲಕ್ಕೆ ಇವು ಬಿಡುವಂಥವಲ್ಲ, ಜನ್ಮ ಜನ್ಮಾಂತರ ಬಂದಂಥದ್ದಿದು.
ಅಷ್ಟು ಬೇಗ ಬಿಡ್ತೀನಿ ಅಂದ್ರೆ ಆಗಂಗಿಲ್ಲ. ಮತ್ತೆ ಗುರು ವಾಕ್ಯಗಳು ಇಷ್ಟು ಕೇಳಿದ್ರೇನೆ ನಮ್ಗೆ ಇಷ್ಟು ಬಿಡೋದು ಆಗವಲ್ದು ಅಂತಂದ್ರ ಮತ್ತೆ ಕೇಳದೆ ಇದ್ದವ್ರಿಗೆ ಬಿಟ್ಕೊಳಕತ್ತದೇನ್ರಿ? ವೈರಾಗ್ಯ ಅಂದ್ರೆ ಏನು? ಇಷ್ಟು ಕೇಳಿದ್ರು ಕೂಡ ನಮಗೆ ಹಿಂಗ್ ಆಗ್ತಿರ್ತದ ಅಂದ್ರೆ ಇದನ್ನ ಕೇಳದೆ ಇದ್ದವ್ರಿಗೆ ಏನ್ ಗತಿ ಆಗಂಗ? ಅವ್ರು ಹೆಂಗ್ ವೈರಾಗ್ಯಶಾಲಿಗಳಾಗ್ತಾರೆ ಕೇಳದೆ ಇದ್ದರು? ಭಾಳ ವೈರಾಗ್ಯ. ಎಲ್ಲಾರ ಕೇಳಿರೇನಪ್ಪ, ಇಲ್ರಿ ನಾವೆಲ್ಲ ಬಿಟ್ಕೊಂಡೇವ್ರೆ ಗೊತ್ತಾಗ್ಬಿಡ್ತದ. ಅದಕ್ಕೆ ಶಾಸ್ತ್ರ ಪಕ್ಕ ನಮ್ಗೆ ಕ್ರಮಶಾಸ್ತ್ರ ಆಯ್ತು ಅಂದಾಗ ಇಂಥವ್ರ ಈ ಮಟ್ಟದಾಗ ಅದಾರಂತ ಕಂಡಿಡಕ್ ಸಾಧ್ಯ ಆಗ್ತದೆ, ಇಲ್ಲಾಂದ್ರೆ ಆಗಂಗಿಲ್ಲ. ಯಾರು ಕಂಡಿಡಿಬಹುದು ಇಂಥವ್ರ ಹಿಂಗದಾರಂತ ಕಂಡಿಡಿಬಹುದು, ಯಾಕಂದ್ರೆ ಕ್ರಮಶಾಸ್ತ್ರ ಆಗ್ಬೇಕು ಅವ್ರಿಗೆ. ಅಂದಾಗ ಮತ್ತೆ ಗೊತ್ತದ, ಪೂರ್ತಿ ಗೊತ್ತಾಗ್ಬೇಕು. ಅದಕ್ಕೆ ಇದು ಚರ್ಚೆ ಮಾಡ್ಬೇಕಾದ್ರೂ ಕೂಡ ಎಲ್ಲ ಗೊತ್ತಿರ್ಬೇಕು, ಎಲ್ಲನು ಕ್ರಮಶಾಸ್ತ್ರ ಆಗಿರ್ಬೇಕು, ಎಲ್ಲವನ್ನ ಗೊತ್ತಿರ್ಬೇಕು. ಅಂದಾಗ ಮಾತ್ರ ಈ ಚರ್ಚೆ ಆಗಕ್ ಸಾಧ್ಯ. ಈಗ ಒಂದು ಗೊತ್ತು ಒಂದು ಗೊತ್ತಿಲ್ಲ, ಅದು ಗೊತ್ತಿಲ್ಲ ಗೊತ್ತಂದ್ರೆ ಇವೆಲ್ಲ ಭಾಳ ಗದ್ಲಿಕ್ಕೆ ಬಿದ್ದು ಬಿಡ್ತಾವ ವಿಚಾರಗಳು. ಪ್ರತಿಯೊಂದು ಎಳೆಯಾಗಿ ತಗೊಂಡಿದ್ದಾರೆ ನಿಜಗೊಂಡ್ರಿ. ಕ್ರಮಶಾಸ್ತ್ರ ಎಲ್ಲ ಆಗ್ಬೇಕು, ಯಾವುದೇ ಆಗಿರ್ಬಹುದು. ಇಲ್ಲಿ ಉಪನಿಷತ್ತುಗಳಾಗಿರ್ಬೋದು, ಬ್ರಹ್ಮಸೂತ್ರ ಆಗಿರ್ಬಹುದು, ಆಮೇಲೆ ಈ ಭಗವದ್ಗೀತೆ ಆಗಿರ್ಬೋದು, ಇವೆಲ್ಲ ಕ್ರಮವಾಗಿ ಆಗ್ಬೇಕು. ಅರ್ಧಂಬರ್ಧ ಆಗ್ಬಿಟ್ಟಿಲ್ರಿ ನಾವು ಚರ್ಚೆ ಮಾಡ್ತೀವ್ರಿ ಇದಕ್ಕೆ ಇದಂದ್ರೆ ಅಂದ್ರೆ ಹಂಗಂದ್ರೆ ಇದಕ್ಕೆ ಉತ್ತರ ಸಿಗಂಗಿಲ್ಲ. ಯಾಕೆ ಸಿಕ್ಕರೆ ಅವ್ರಿಗೆ ತೃಪ್ತಿ ಆಗಂಗಿಲ್ಲ. ಯಾಕಂದ್ರ ಪಕ್ಕ ಆಗ್ಬೇಕು. ಶ್ರವಣ ಆದಾಗ ಒಂದು ಸಂಶಯಗಳಿಗೆ ಅವಕಾಶನೇ ಉಳಿಯಂಗಿಲ್ಲ ಇಲ್ಲಿ, ಮೊದಲನೇ ಮಾತು. ಅದಕ್ಕೆ ಈ ವಿಷಯಗಳ ಹೆಂಗದಾವಂತಂದ್ರ ಈ ದೋಷದಿಂದ ಕೂಡಿದಾವ ಅಂತ ಒಂದು ಅನುವಿನಿಂದ ಇದನ್ನ ಬಿಟ್ಕೊಂಡ್ಬಿಡೋದು. ಯಾಕಂದ್ರ ಈಗ ನಾವು ಮನ್ಯಾಗ ಕರೆಂಟ್ ಅದಂದ್ರೆ ನಾವು ಬಿಟ್ಕೊಂಡಿವಿಲ್ಲ. ಯಾಕಂದ್ರೆ ಹೋಗಿ ಕರೆಂಟ್ ಹಿಡ್ದಾಗ ಏನಾಗ್ತದ, ನಾವು ಸಾಯ್ತೀವಿ ಅಂತ ಗೊತ್ತದ. ಕರೆಂಟ್ ಹಿಡ್ದಾನೆ ಹಿಡಿದಕ್ಕೆ ನಮಗ ಏನದು ಸಾಯಿ ಹೊಡಿತದ, ಸತ್ಯ ಬಿಡ್ತೀವಿ. ಯಾಕಂದ್ರೆ ಕರೆಂಟ್ ಹಿಡಿದ್ರೆ ಮನುಷ್ಯರು ಉಳಿತಾರನ ಗೊತ್ತದಿಲ್ಲ. ಯಾಕಂದ್ರೆ ಅದ್ರ ದೋಷ ಗೊತ್ತದ ನಮ್ಗ, ಅದಕ್ಕೆ ನಾವು ಕರೆಂಟ್ ಮುಟ್ಟಕ್ ಹೋಗಂಗಿಲ್ಲ. ಅದ್ರ ದೋಷ ಗೊತ್ತದಿಲ್ಲ ನಮಗ್. ಪ್ರತಿಯೊಂದು ವಿಷಯಗಳ ದೋಷ ಗೊತ್ತಾದಂಗೆ ನಾವು ಮುಟ್ಟಕ್ ಹೋಗಂಗಿಲ್ಲ. ಹೌದಪ್ಪ ಕರೆಂಟ್ ಶಾಕ್ ಹೊಡಿತದೆ ಹುಷಾರಾಗಿರ್ರಿ ಅಂತ ನಾವು ಹೇಳ್ತೀವಲ್ಲ, ಯಾಕಂದ್ರೆ ದೋಷ ಗೊತ್ತದ ಅದಕ್ಕೆ. ಅದಕ್ಕೆ ಇದೇ ತರ ಇದು ವಿಷಯಗಳ ಒಂದು ದೋಷ ಗೊತ್ತಾಗಿ ಅದನ್ನ ಬಿಟ್ಬಿಡೋದು. ಯಪ್ಪ ಇದ್ರಾಗ ದೋಷ ಐತಪ್ಪ, ಇನ್ ಮೇಲೆ ಬೇಡ ಅನ್ನುವಂಥದ್ದು, ಅದನ್ನ ತ್ಯಾಗ ಮಾಡುವಂಥದ್ದು ಇದು ರೂಪ ಅಂತ ಅನ್ಸ್ಕೊಳ್ಳೋದು. ಮತ್ತೆ ಬಿಟ್ಟ ವಿಷಯಗಳಿಗೆ ಪುನಃ ಮನವು ಅತ್ತ ಹೋಗದಂತೆ ನೋಡ್ರಿ. ಈಗ ಏನಾಯ್ತಾರ, ಒಬ್ಬ ತಾತರ್ ಹೇಳ್ತಿದ್ರು, ಬಸವಾನಂದ್ರ ತಾತರ್ ಹೇಳ್ತಿದ್ರ, ವಯಸ್ಸಾಗ್ಯದ ಒಬ್ಬ ತಾತಾಗ. ವಯಸ್ಸಾದ್ರಿಗೆ ಏನಿರ್ತದೆ ಹೇಳ್ರಿ, ಎಲ್ಲಾ ಮುಗಿಸಿರ್ತಾರ, ಶಿವ ಅಂತ ಎಲ್ಲಾರ ಮಠಗಳು ಹತ್ರ ಹಳ್ಳಿಯಾಗ ಆಗಿರ್ಬೋದು ಎಲ್ಲೋ ಆಗಿರ್ಬೋದು, ಮಠಗಳು ಹತ್ರ ಇದ್ರ ಬಂದು ಕೂತ್ಕೊಳ್ಳೋದು ಮಾಡ್ಬೇಕು. ಮಾಡಂಗಿಲ್ಲ. ಯಾಕಂದ್ರ ಬರೀ ಮನಿ ಕಾಯ್ತಿರ್ತಾವ. ಮನಿ ಕಾಯೋದು, ಅವರು ಕೆಲ್ಸಕ್ಕೆ ಹೋಗ್ಯಾರಂದ್ರ ಮನಿ ಕಾಯೋದು, ಮೊಮ್ಮಕ್ಕಳು ನೋಡೋದು, ಅದು ಮಾಡೋದು ಇದು ಮಾಡೋದು, ಅದು ತಂದಿಡೋದು ಇದು ತಂದಿಡೋದು, ಬರೀ ಇವೇ ಕೆಲಸ ಮಾಡ್ತಿರ್ತಾವ. ವಯಸ್ಸಾಗಿರ್ತದ, ಎಲ್ಲ ಮುಗಿಸಿರ್ತಾವ, ಎಲ್ಲ ಮುಗ್ದಿರ್ತದ ಅವ್ರದ್ದು. ಆದ್ರೂ ಕೂಡ ಮತ್ತೆ ಆಸೆ ಇಟ್ಕೊಂಡಿರ್ತಾವ, ಮತ್ ಮೊಮ್ಮಕ್ಕಳು ಮೊಮ್ಮಕ್ಕಳು ಮದುವೆ ಮಾಡ್ಬೇಕನ್ನೋ ಆಸೆ ಕೂಡ ಇಟ್ಕೊಂಡಿರ್ತಾವ ನೋಡ್ರಿ. ಅಂತವನು ಇರ್ತಾವ. ಸಾಕಾಯ್ತು ಇಷ್ಟು ದಿವಸ ಮಾಡಿದೀನಪ್ಪ ನಾನು ಎಷ್ಟು ಮಾಡ್ಬೇಕಾಗಿದೆ, ನನ್ನ ಮಾಡಿದೀನಿ ಸಾಕಿನ್ನ ಸಂಸಾರ ಅನ್ನುವಂಥ ಭಾವ ಕೊನೆವರೆಗೂ ಬರೋದೇ ಇಲ್ಲ. ಮೊಮ್ಮಕ್ಕಳು ಬರ್ತಿದ್ದ ಒಬ್ಬತ, ಆಯ್ತಲ್ಲವಾ ಇನ್ನ ಸಂಸಾರ ಇನ್ನ ಅರ್ಧ ಆಗ್ಯದ, ಬಾ ಇನ್ನ ಮಠಕ್ಕೆ ಅಂತ ಕೇಳಿದ್ರು. ಒಬ್ರು ಗುರುಗಳು ಬರ್ತಿದ್ರು ಪ್ರತಿ ವರ್ಷ. ಆಕೆ ಅಂದಳು, ಅಪ್ಪ ನನಗ ಮಕ್ಳು ಅದಾವಲ್ಲ ಅಪ್ಪ, ಅವ್ರಿಗೆ ಏನಾರ ಒಂದು ಕೆಲಸ ಸಿಗ್ಲಿ, ಆಮೇಲೆ ನಾ ಬರ್ತೀನಿ ಅಂತ ಅಂದಳು. ಮತ್ತೊಂದು ವರ್ಷ ಬಂದ, ಅಜ್ಜಿ ಆಗ್ಯದಲ್ಲ ಈಗ ಮಕ್ಕಳಿಗೆಲ್ಲ ಮದುವೆ ಆಯ್ತಲ್ಲ, ಕೆಲಸನೂ ಆಗ್ಯದಲ್ಲ ಅಂದ. ಕೆಲಸ ಆದ್ಮೇಲೆ ಬಂದ, ಆಗ್ಯದಲ್ಲ ಕೆಲಸದೆಲ್ಲ ಆಗ್ಯದಲ್ಲ, ಮಕ್ಕಳೆಲ್ಲ ದುಡಿಯಕತ್ತಾರ, ಇನ್ನೇನ್ ಕೆಲಸ ಅದ ನಿಂದು, ಬಂದ್ಬಿಡು. ಅದಕ್ಕೆ ಅಪ್ಪ ಮಕ್ಳಿಗೆ ಮದುವೆ ಮಾಡ್ಬೇಕಲ್ಲ ಅಂದಳು. ಮತ್ತೆ ಜವಾಬ್ದಾರಿ ಇರ್ತದಲ್ಲ. ಆಯ್ತು ಮದುವೆನೂ ಮಾಡಿದಳು. ಮತ್ತ ಇನ್ನೊಂದ್ಸಲ ಬಂದ, ಆಯ್ತಲ್ಲ ಇನ್ನೇನು ಉಳಿದದ, ಎಲ್ಲ ಮದುವೆನೂ ಮಾಡಿದೆ, ಎಲ್ಲ ಮಾಡಿದ್ರಿ, ಇನ್ನೇನು ಇಲ್ಲಪ್ಪ ಅವ್ರಿಗೆ ಮಕ್ಕಳಾಗ್ಬೇಕಲ್ಲ, ಇನ್ನು ಮಕ್ಕಳಾಗಿಲ್ಲ ತಂದೆ. ಮತ್ತೊಂದು ವರ್ಷ ಬಂದ, ಮಕ್ಕಳನ್ನ ಆಯ್ತು. ಅಜ್ಜಿ ಮತ್ತೆ ಅಪ್ಪ ಅವ್ರ ಕೆಲ್ಸಕ್ಕೆ ಹೋಗ್ತಾರ, ಮೊಮ್ಮಕ್ಳು ಹಿಡ್ಕೊಂಡ್ ಕೂಡ್ಬೇಕಂತ. ಏನ್ ಮಾಡ್ತೀರಿ? ಹಂಗ ಬೆಳ್ಕೊಂತ ಹೋಗೋದೇ ಇದು. ಯಾವಾಗ ಬರ್ತಾಳಾಕಿ? ಬರಕ್ ಸಾಧ್ಯನೇ ಇಲ್ಲ.
ಅದಕ್ಕ ಹೇಳ್ತಾರ ಮಹಾತ್ಮರು, ಅಲ್ಲಿ ಆ ತಾತ ಬರ್ತಿದ್ನಂತ. ಬಂದಾಗ ಒಂದ್ಸಲ ಮನ್ಯಾಗ ಸೋಸ್ತಾರು ಮಕ್ಕಳು ಅವ್ರು ಎಲ್ಲಾರು ಬಂದ್ರು. ಮೆಲ್ಲಕ್ ಒಂದು ಬೆಡ್ಶೀಟ್ ತಗೊಂಡು ಆ ಮಠಕ್ ಬಂದ. ಕೌದಿನೋ ಒಂದು ಬೆಡ್ಶೀಟ್ ಇಟ್ಕೊಂಡು ಮೆಲ್ಲಕ್ ಬಂದ. ಗುರುಗಳು ಅಂದ್ರು ಎಷ್ಟು ಸಲ ಕರೆದ್ರು ಬರ್ಲಾರ್ದತ್ತಿದ್ದ, ಈಗ ಬಂದಾನಂದ್ರ. ಯಾಕಪ್ಪ ಮನ್ಯಾಗ ಏನಾರ ಅಂದ್ರ, ಏನ್ ಮಾಡಿದ್ರ, ಯಾಕೋ ಬಂದಿಯಲ್ಲ ಮೆಲ್ಲಕ್ ಮಠದ ಕಡೆ ಅಂತಂದ. ಯಾಕಂದ್ರ ಹೇಳ್ತಿ ಬೈದ್ ಕಳಿಸ್ತಿಳಂತ. ಅವಾಗ ಆತು ಬಾಳ ವೈರಾಗ್ಯ ಬಂದ್ಬಿಟ್ಟಿತ್ತು. ಮನಿಗೆ ಹೋಗ್ಬಾರ್ದೇನಿ ಮ್ಯಾಲಿಂದ, ಹಿಂಗ ಬೈದ್ ಕಳಿಸ್ಯಾಳಂತ, ನನಗೆ ಬೇಡ ಬೇಡ ಮನಿ ಮಠದಾಗ ಇರ್ಬೇಕನ್ನುವಂತ ಭಾವದಲ್ಲಿ ಆತ ಬಂದ. ಹೌದಪ್ಪ ಅಂತಂದು ಆಸ್ಕೊಂಡು ಮಕ್ಕೊಂಡ, ಮುಖ ಊದ್ಸ್ಕೊಂಡೆ ಕೂತ್ಕೊಂಡಿದ್ದ. ಮತ್ ಮರ್ದಿವ್ಸನ ಹಂಗ ಇದ್ದ. ಮಠದಾಗ ಪ್ರಸಾದ ತಿಂದ, ಕೊಟ್ರ ಗುರುಗಳು ಪ್ರಸಾದನು ತಿಂದ. ಒಂದ್ ದಿವ್ಸ ಅಲ್ಲೇ ಮಲಗಿದ. ಆಕಿ ಬೈದ್ ಕಳಿಸಿದ್ಳು, ಇಲ್ಲೇ ಮಠದ ಹೋಗಿ ಮಲ್ಗಕ್ ಏನಾಗ್ಯದ, ಮನಿ ಸಣ್ಣದದ, ಮಕ್ಳು ಸೊಸ್ತಿಯವ್ರ ಎಲ್ಲಾರು ಬಂದಾರ, ಮತ್ತೆ ಇಲ್ಲೇ ಮನಗ್ತಿ ಅಂತೀಯಲ್ಲ, ಹೋಗ ಅಲ್ಲಿ ಸ್ವಲ್ಪ ಮಠದಾಗಾರ ಮಲಗೋಗು ಅಂತ ಬೈದ್ ಕಳಿಸಿದ್ಳು ಹೇಳ್ತಿ. ಅವಾಗ 2 ದಿವಸ ಸುಮ್ನೆ ಮಾರಿ ಉದ್ದಿಸ್ಕೊಂಡು ಸುಮ್ಮ ಕುಂದಿರ್ತಿದ್ದ. ನಾವ್ ಇನ್ನು ಮಠಕ ಮನಿಗೆ ಹೋಗಂಗಿಲ್ಲ ಅನ್ನುವಂತ ಭಾವದಲ್ಲಿ ಇದ್ದ. ಆಮೇಲೆ 3ನೇ ದಿವ್ಸಕ್ಕೆ ಅವ್ರೆಲ್ಲಾರು ಹೋದ್ರು. ಹೆಂಡ್ತಿ ಆಕಿ ಏನಂದ್ಳು, ಈತ ಏನ್ ಮಾಡದ ಅಂತಂದ್ರೆ ಮೆಲ್ಲಕ ಅದ ಕೌದಿ ಹಿಡ್ಕೊಂಡು ಮನಿ ಕಡೆ ಹೊಂಟ. ಯಾಕಪ್ಪ ಹೊಂಟಿ, ಹೆಂಡ್ತಿ ಏನಾದ್ರು ಬಾ ಅಂದ್ಳ ಅಂತಂದ. ಹೌದಪ್ಪ ಬಾ ಅಂದ್ಳ, ಅದಕ್ಕೆ ಹೋಗ್ತೀನಿ ಅಪ್ಪ ಅಂತಂದಕೇಸಿ ನಕ್ಕಂತ ಕೌದಿ ಹಿಡ್ಕೊಂಡು ಹೋದ್ನಂತ. ಅಂದ್ರ ಆಕಿ ಬರ್ಬೇಕಾದಾಗ ಇನ್ ಮನಿಗೆ ಹೋಗ್ಬಾರ್ದಂತ ಬಂದವ. ಹೇಳ್ತಿ ಆಯ್ತು ಹೋದ್ರಲ್ಲ ಬಾ, ಮತ್ ಮನಿ ಕಡೆ ಅಲ್ಲಾಕ್ ಬಿದ್ದಿದ್ ಮಠದಾಗ ಅಂತಂದ್ಳು. ಅದಕ್ಕ ನಾ ಹೋಗಕತ್ತೀನಂತ ಅನ್ನುವಂತ ಭಾವದಲ್ಲಿ ಬಂದನಂತ. ಅದ್ರ ವೈರಾಗ್ಯ ಹೇಗಿರ್ಬೇಕು ಅಂದ್ರ, ನಾವೇನ್ ಬಿಟ್ಟಿರ್ತೀವಿ ಅದ್ರ ಮ್ಯಾಲ ಮತ್ತ ತಿರ್ಗಾ ಮನಸ್ಸು ಹಾಕದೆ ಇರುವಂತದ್ದು, ಅದು ಪರಮ ವೈರಾಗ್ಯ ಅಂತ ಹೇಳ್ತಾರದು. ಅರಿದು ವನಿತಾದಿ ವಿಷಯ ದೋಳುಳ್ಳ ದೋಷವನ್ನು ಮರಳಿ ಮೋಹಿಸದೆ ಚಲಿಯಾಗಿ ಅಂತ ಹೇಳ್ತಾರ. ಬಿಟ್ಟ ವಸ್ತುವನ್ನ ಮತ್ತೆ ಪುನಃ ಪುನಃ ತಿರುಗಿ ನೋಡದೆ ಇರುವಂಥದ್ದು, ಆ ಭಾವ ಇರುವಂಥದ್ದು, ಆ ನಿಗ್ರಹವನ್ನ ಮಾಡುವಂಥದ್ದು ಏನಿರ್ತದೆ ಅದು ಕಾರ್ಯ, ಅದು ಫಲ. ವೈರಾಗ್ಯದ ಒಂದು ಫಲ ಅದು ಕಾರ್ಯ ಅಂತ ಕೂಡ ಇಲ್ಲಿ ಹೇಳಿಸಿಕೊಳ್ಳುತ್ತದ. ಮತ್ತೆ ಈಗ ಇನ್ನ ಒಂದು ಹೇಳ್ತಾರೆ, ಯಾಕಂದ್ರೆ ಇದು ಕೂಡ ವೈರಾಗ್ಯದ ಒಂದು ಏನ್ ಹೇಳಿದ್ರು, ಬೀಜ, ರೂಪು ಮತ್ತೆ ಕಾರ್ಯ ಕೂಡ ಹೇಳಿದ್ರು. ಉಪರತಿಗೆ ಬೀಜ, ರೂಪು, ಕಾರ್ಯಗಳನ್ನ ಹೇಳ್ತಾರ. ಏನ್ ಹೇಳ್ತಾರ 3ನೇ ನುಡಿ ನೋಡೋಣ. ಯಮವಾದಿ ಯೋಗವೇ ಕಾರಣಬಹುದು ವಿಶ್ರಮಿಸಿ ನಿಲೆ ಚಿತ್ತವದು ರೂಪು ಬಾಹ್ಯದಳು ಭ್ರಮಿಸುವ ಕರ್ಮಾವಳಿದಿರುವುದೇ ಕಾರ್ಯವು ಈ ಕ್ರಮದಿಂದ ತಿಳಿಯುವುದು ಉಪರತಿಗೆ ಮತವೆಂದು ಅಂತ ಹೇಳ್ತಾರೆ. ಯಮವಾದಿ ಅಂದ್ರ ಯಮವಾದಿ ಯೋಗವೇ ಕಾರಣಬಹುದು ಅಂತ ಹೇಳ್ತಾರ. ಕಾರಣ ಅಂದ್ರೆ ಬೀಜ ಇದು. ಯಮವಾದಿ ಅಂತಂದಾಗ ಇಲ್ಲಿ ಅಷ್ಟಾಂಗ ಯೋಗಗಳನ್ನ, ಯಮವಾದಿ ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಈ ರೀತಿ 8 ಅಂಗಗಳನ್ನ ಅಭ್ಯಾಸ ಮಾಡುವಂಥದ್ದು. ಈ ಅಭ್ಯಾಸ ಮಾಡಿದಾಗ ಏನಾಗ್ತದಂದ್ರ, ಯೋಗ ಅಂತಂದ್ರೆ ಏನಂದ್ರ, ಯೋಗ ಅಂದ್ರೆ ಈ ಮನಸ್ಸನ್ನ ಪರಮಾತ್ಮನಲ್ಲಿ ಲಯ ಮಾಡುವಂಥದ್ದು. ಯೋಗ ಅಂದ್ರೆ ಕೂಡುವಿಕೆ ಅಂತಂದ್ರೆ ಮನಸ್ಸನ್ನ ಸಂಪೂರ್ಣ ಪರಮಾತ್ಮನಲ್ಲಿ ಕೂಡಿಸುವಂಥದ್ದು, ಲಯ ಮಾಡುವಂಥದ್ದು. ಅದಕ್ಕೆ ಈ ಒಂದು 8 ಅಂಗಗಳನ್ನ ಅಭ್ಯಾಸ ಮಾಡುವಂಥ, ಯಾಕಂದ್ರೆ ಅದೇ ಆಕಾರವನ್ನ ಪಡೆಯುವಂಥದ್ದು, ಪರಮಾತ್ಮನ ಒಂದು ಆಕಾರವನ್ನೇ ಪಡೆಯುವಂಥದ್ದು ಈ ರೀತಿ ಅಭ್ಯಾಸ ಮಾಡಿದಾಗ. ಯಾಕಂದ್ರೆ ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ 8 ಅಂಗಗಳನ್ನ ಪದೇ ಅಭ್ಯಾಸದ ಬಲದಿಂದ ಆ ಮನಸ್ಸನ್ನ ಏಕಾಗ್ರತೆ ಮಾಡಿಕೊಂಡು ಪರಮಾತ್ಮನಲ್ಲಿ ಲಯ ಮಾಡುವಂಥದ್ದು, ಅದು ಕೂಡುವಿಕೆ, ಅದು ಯೋಗ. ಅದಕ್ಕೆ ಇದು ಈ ರೀತಿ ಅಭ್ಯಾಸ ಮಾಡುವಂಥದ್ದು ಏನಿರ್ತದ ಅದು ಉಪರತಿಗೆ ಬೀಜ. ಉಪರತಿ ಅಂತಂದಾಗ ನಾವು ವಿಚಾರ ಮಾಡಿದಾಗ, ಈಗ ಕುಡ್ದಂತ ವ್ಯಕ್ತಿಗೆ ಅರಿವಿರಂಗಿಲ್ಲ ನೋಡ್ರಿ.
ಬಾಹ್ಯದ ಒಂದು ಪ್ರಜ್ಞೆನೇ ಇರಂಗಿಲ್ಲ ಅವರಿಗೆ. ಎಲ್ಲಿ ಬಿದ್ದೀನಿ ಎಲ್ಲಿ ಎದ್ದೀನಿ ಅಂತಾನೆ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಆ ಕುಡ್ದಂತ ಮತ್ತು ಇರ್ತದೆ, ಮತ್ತು ಯಾವುದ್ರ ಬಗ್ಗೆನೂ ಆತಗ ಭಾವ ಹೋಗಂಗಿಲ್ಲ, ವಿಚಾರ ಮಾಡಕ್ ಶಕ್ತಿನೇ ಬರಂಗಿಲ್ಲ. ಅಲ್ಲಿ ಅದೇ ಭಾವದಲ್ಲೇ ಬಿದ್ಕೊಂಡ್ಬಿಡ್ತಾನಂತ. ಅದಕ್ಕೆ ಇದು ಉಪರತಿ ಅಂದ್ರೆ ಯಾವುದೇ ಒಂದು ಅರಿವಿರದೇ ಇರುವಂಥದ್ದು, ಅಂದ್ರೆ ಮೈ ಮೇಲಿನ ಒಂದು ಎಚ್ಚರಿಕೆ ಇರದೇ ಇರುವಂಥದ್ದು. ಈ ಕುಡ್ದವ್ರು ಹೆಂಗಿರ್ತಾರ ಮತ್ತಿನಲ್ಲಿರುವಂಥದ್ದು ಆ ತರ. ಈ ರೀತಿ ಏನಂದ್ರ ಈ ಪರಮಾತ್ಮನಲ್ಲಿ ಮನಸ್ಸು ಸಂಪೂರ್ಣವಾಗಿ ಲಯ ಮಾಡುವಂಥದ್ದು, ಬೇರೆ ಯಾವುದು ಏನಿಲ್ಲ ಅಲ್ಲಿ. ಇದು ಈ ಅಭ್ಯಾಸ ಮಾಡುವಂಥದ್ದು ಏನಿರ್ತದ, ಈ ಅಂಗಗಳ ಅಭ್ಯಾಸ 8 ಈ ಪ್ರಾಣ, ಯಾಕಂತಂದ್ರೆ ಯಮ ನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ, ಇವು 8 ಅಂಗಗಳನ್ನ ಅಭ್ಯಾಸ ಮಾಡುವಂಥದ್ದು ಏನಂದ್ರೆ ಉಪರತಿಗೆ ಬೀಜ. ಈಗ ನಾವು ನೋಡ್ತೀವಿ, ಈಗ ಬಹಳಷ್ಟು ಜನರು ಇಲ್ರಿ ಅದಕ್ಕೆ ಮೈ ಮೇಲೆ ಅರಿವೇ ಇರಂಗಿಲ್ಲ, ದೊಡ್ಡ ಜ್ಞಾನಿ ಅವನ್ರಿ ಅಂತ ಹೇಳ್ತೀವಿ, ಹೌದಲ್ಲ. ಬೇರೆ ಬೇರೆಯವ್ರದ್ದು ವಿಚಾರ ಮಾಡಿದಾಗ ಇಲ್ರಿ ಅವರು ಏನು ಅರಿವೇ ಇರಂಗಿಲ್ರಿ ಬಿಡ್ರಿ ಬಾಹ್ಯದ ಅಂತ ಹೇಳ್ತೀವಿ. ಅದಕ್ಕ ಮಹಾತ್ಮರು ಇಲ್ಲಿ ಬಿಡಿಸಿ ಹೇಳಕತ್ತಾರ. ಈ ತರನು ಉಪರತಿಗೆ ಏನಂದ್ರ ಇಲ್ಲಿ ಯಾಕಂತಂದ್ರ ಯಾರು ಹೆಂಗಿದ್ದಾರ ಅನ್ನುವಂಥದ್ದು ತಿಳಿಸ್ತಾರ ಅವ್ರು, ಮತ್ತೆ ಮುಂದೆ ಹೇಳ್ತಾರ, ಬಹಳ ವಿಶೇಷವಾಗಿ ಹೇಳ್ತಾರ. ಈ ರೀತಿ ಈತ ಏನ್ ಮಾಡ್ತಾನಂತಂದ್ರ ಈ ಇದು ಪ್ರಾಣಾಯಾಮಾದಿಗಳನ್ನ 8 ಅಂಗಗಳನ್ನ ಅಭ್ಯಾಸ ಮಾಡಿ ಇದು ಮಾಡುವಂಥದ್ದು, ಪರಮಾತ್ಮನಲ್ಲಿ ಮನಸ್ಸನ್ನು ಲಯ ಮಾಡುವಂಥದ್ದು. ಇದಕ್ಕೇನ್ ಹೇಳ್ತಾರ, ಉಪರತಿಗೆ ಬೀಜ. ಇದು ಉಪರತಿಗೆ ಬೀಜ. ಹೀಗೆ ಅಭ್ಯಾಸ ಮಾಡಿ ನೋಡ್ರಿ. ಯಾಕಂತಂದ್ರೆ ಈಗ ಅಭ್ಯಾಸ ಮಾಡೋದ್ರಿಂದ ಏನಾಗ್ತದ, ಅಭ್ಯಾಸ ಮಾಡುವಂಥದ್ದು ಉಪರತಿಗೆ ಬೀಜ. ಈ ರೀತಿ ಅಭ್ಯಾಸ ಮಾಡೋದು ಉಪರತಿಗೆ ಬೀಜ ಅಂತಂದ್ರೆ ಈ ರೀತಿ ಇರೋದಕ್ಕ ಏನ್ ಮಾಡ್ತಾನೆ, ಅಷ್ಟಾಂಗ ಯೋಗಗಳನ್ನ ಮಾಡಿ ಆತ ಏನ್ ಮಾಡ್ತಾನ, ಪದೇ 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 ಅಭ್ಯಾಸ ಮಾಡುವಂಥದ್ದು ಬೀಜ. ಆಮೇಲೆ ಈಗ ಅಭ್ಯಾಸ ಮಾಡಿ ಪರಮಾತ್ಮನಲ್ಲಿ ಮನಸ್ಸು ಲಯ ಮಾಡಿ ಅದನ್ನ ಮನಸ್ಸು ಹೆಂಗಾಗ್ತದೆ, ಶಾಂತವಾಗಿ ಆಗ್ತದೆ. ಯಾವುದು ಅಂತಂದ್ರ ಗಾಳಿ ಇಲ್ಲದ ಸ್ಥಳದಲ್ಲಿ ದೀಪ ಇಟ್ಟಿರ್ತೀವಲ್ಲ, ಶಾಂತವಾಗಿ ಉರಿತಿರ್ತದಲ್ಲ ಆ ರೀತಿ. ಅಥವಾ ಸಮುದ್ರದ ಒಂದು ಶಾಂತವಾದಂತ ಒಂದು ಸಮುದ್ರ, ತೆರೆಗಳಿಲ್ಲದ ಒಂದು ರೀತಿಯಲ್ಲಿ ಇರ್ತದಲ್ಲ ಆ ರೀತಿ ಮನಸ್ಸು ಹೆಂಗಾಗ್ತದೆ ಅಂದ್ರೆ ಶಾಂತವಾಗಿ ಆಗ್ತದೆ. ಯಾಕಂದ್ರೆ ಮನಸ್ಸು ಆ ಕಡೆ ಕಡೆ ತಿರುಗಾಡುವಂತ ಮನಸ್ಸನ್ನ ಅಲ್ಲಿ ಈ ಅಭ್ಯಾಸಗಳ ಮೂಲಕ, ಪ್ರಾಣಾಯಾಮದ ಅಭ್ಯಾಸದ ಮೂಲಕ, ಅಷ್ಟಾಂಗ ಯೋಗಗಳ ಮೂಲಕ ಮನಸ್ಸು ಏಕಾಗ್ರತೆ ಮಾಡಿಕೊಂಡು ಮನಸ್ಸನ್ನ ಪರಮಾತ್ಮನಲ್ಲಿ ಲಯ ಮಾಡಿ ಆ ಮನಸ್ಸು ಹೇಗೆ ಶಾಂತವಾಗಿರುವಂಥದ್ದು, ಅದು ರೂಪು ಅಂತ ಅನ್ಸ್ಕೊಳುತ್ತೆ. ಯಾವುದಕ್ಕಿದ ಉಪರತಿಗೆ ಇದು ರೂಪು. ಮತ್ತೆ ಏನು ಬಳಿಕ ಏನ್ ಹೇಳ್ತಾರ ಅವರು, ಇಂದ್ರಿಯ ಏನು ಶಬ್ದಾದಿ ವಿಷಯಗಳೇನದಾವ, ಇಂದ್ರಿಯ ಗೋಚರ ಶಬ್ದಾದಿ ವಿಷಯಗಳು, ಶಬ್ದ ಸ್ಪರ್ಶ ರೂಪು ರಸ ಗಂಧ, ಇವು ಜ್ಞಾನೇಂದ್ರಿಯಗಳಿಗೆ ವಿಷಯಗಳು. ಜ್ಞಾನೇಂದ್ರಿಯಗಳು ಅಂದ್ರೆ ಈ ಕಿವಿಗೆ ಶಬ್ದ ವಿಷಯ ಆಗ್ತದ, ಮತ್ತೆ ಈ ನೇತ್ರಕ್ಕ ರೂಪು ವಿಷಯ ಆಗ್ತದ, ಸ್ಪರ್ಶ ಮಾಡುವಂತ ಈ ಚರ್ಮಕ್ಕ ಸ್ಪರ್ಶ ಮಾಡುವಂತ ವಿಷಯ ಆಗ್ತದ. ಆಮೇಲೆ ಈ ಬಾಯಿಗೆ ರುಚಿ ನೋಡುವಂಥದ್ದು ರಸ, ಇದು ವಿಷಯ ಆಗ್ತದ. ಈ ಮೂಗಿಗೆ ವಾಸನೆ ನೋಡುವಂಥದ್ದು ಘ್ರಾಣ, ಇವು ಇಂದ್ರಿಯಗಳಿಗೆ ಈ ವಿಷಯಗಳು ಏನಾಗ್ತವೆ. ಶಬ್ದಾದಿ ವಿಷಯಗಳಲ್ಲಿ ಸುಖ ಐತೆ, ಯಾಕಂದ್ರೆ ಜಗತ್ತಿನೊಳಗೆ ಇದ್ರಾಗ ಸುಖ ಅಂತ ತಿರುಗಾಡುವಂತ ಜೀವಿಗಳಲ್ಲ. ಇದ್ರ ಸುಖ ಅನ್ನುವಂಥದ್ದು ಭ್ರಾಂತಿಯನ್ನ ಬಿಡ್ತಾನ. ಇದರಲ್ಲಿ ಸುಖ ಅದ ಅನ್ನುವಂಥವೇನು ಭ್ರಾಂತಿ ಆಗಿರ್ತದಲ್ಲ, ಇದರಲ್ಲೇ ಸುಖ ಅನ್ನುವಂಥದ್ದೇ ಭ್ರಾಂತಿ ನಮಗಿರುವಂಥದ್ದು. ಈ ಸುಖ ಭ್ರಾಂತಿಯಿಂದ ಕೂಡ್ಯಾದ, ಈ ನಿಜವಾದ ಸುಖ ಅಲ್ಲ ಅಂತ ಈ ಭ್ರಾಂತಿಯಿಂದ ಏನು ಆ ಮನಸ್ಸನ್ನ ಬಿಟ್ಟಿರ್ತಾನೆ. ವಿಷಯಗಳಲ್ಲಿ ಸುಖ ಆದ ಅನ್ನುವಂಥ ಭ್ರಾಂತಿಯಿಂದ, ಯಾಕಂದ್ರೆ ಆ ಹೋಗುವಂತ ಮನಸ್ಸನ್ನು ಬಿಟ್ಟಿರುವಂಥದ್ದೇ ಕಾರ್ಯ ಇರ್ತದೆ. ವಿಷಯಾದಿಗಳಲ್ಲಿ ಸುಖ ಐತೆ ಅನ್ನುವಂಥದ್ದನ್ನ ಬಿಟ್ಟಿರುವಂಥದ್ದೇ ಇದ್ರ ಕಾರ್ಯ. ಆ ವಿಷಯಗಳನ್ನ ಬಿಟ್ಟಿರುವಂಥದ್ದೇ ಈ ಉಪರತಿಗೆ ಕಾರ್ಯ ಆಗ್ಯದ ಅಂತ ಕೂಡ ಹೇಳ್ತಾರೆ. ಈ ರೀತಿ ಉಪರತಿಗೆ ಬೀಜ ರೂಪು ಕಾರ್ಯಗಳು ಇರ್ತಾವ ಅಂತ ಕೂಡ ಹೇಳ್ತಾರೆ. ಮತ್ತೆ ಇನ್ನೊಂದ್ ಚೂರು ನೋಡ್ಬಿಡೋಣ. ಒಂದು 4ನೆಯ ನುಡಿಯಲ್ಲಿ ಹೇಳ್ತಾರ, ಇವರೋಳು ಅರಿವಿಲ್ಲದುಳಿದೆರಡು ಕೂಡಿರೆ ಮುಕ್ತಿ ಸಮನಿಸದು ಉತ್ತರ ಲೋಕ ಗತಿಯಹುದು
ಪವಣದ ಅರಿವಿರ್ದು ಮಿಕ್ಕೆರಡಿಲ್ಲದಿರೆ ಮೋಕ್ಷ ಸಮೀಪದು ಆರಬ್ಧ ದುಃಖವದು ಬಿಡದು. ನೋಡ್ರಿ ಏನ್ ಹೇಳಕತ್ತಾರ. ಇವರಲ್ಲಿ ಇವರೋಳು ಅಂದ್ರ ಈ ಮೂರರಲ್ಲಿ ಯಾವುದು ಜ್ಞಾನ, ವೈರಾಗ್ಯ ಮತ್ತೆ ಉಪರತಿ, ಈ ಮೂರರಲ್ಲಿ ನೋಡ್ರಿ. ಯಾಕಂದ್ರ ಈ ಜ್ಞಾನ ಮೂರಲ್ಲಿ ಜ್ಞಾನ ಒಂದು ಇಲ್ಲದೆ, ಇಲ್ಲಿ ಹೇಳ್ತಾರ ನೋಡ್ರಿ, ಜ್ಞಾನ ಒಂದು ಇಲ್ಲದೆ ವೈರಾಗ್ಯ ಉಪರತಿಗಳಿಂದ ಕೂಡಿದ್ರ ಮೋಕ್ಷ ಆಗಂಗಿಲ್ಲ. ಅರ್ಥ ಆಯ್ತಲ್ಲ? ಇವೆರಡು. ಯಾಕಂದ್ರ ವೈರಾಗ್ಯನೂ ಆದತನ ಬಲ್ಲಿ, ಉಪರತಿನೂ ಆದ. ಬರೀ ವೈರಾಗ್ಯ ಇದ್ರ ಆಯ್ತೇನ್ರಿ? ಹೇಳ್ತೀವಿ ನೋಡಿದ್ರೆ ಏನ್ರಿ ಎಷ್ಟು ವೈರಾಗ್ಯ ರೀ, ದೊಡ್ಡ ಜ್ಞಾನಿ ರೀ ಅಂತ ಇಲ್ಲಿ ಹೇಳ್ತಾರೆ ನೋಡ್ರಿ. ಬಿಡಿಸ್ತಾ ಇದ್ದಾರೆ. ಯಾರು ವೈರಾಗ್ಯ ಏನು ಎಲ್ಲ ಬಿಟ್ಟಿದ್ರೆ, ಉತ್ಸ ಕೂಡ ಎಲ್ಲಾನು ಬಿಟ್ಟಿರ್ತಾನೆ. ಅದಕ್ಕೆ ಜ್ಞಾನಿ ಅನ್ನಕ್ ಆಗ್ತದೇನ? ಉತ್ಸ ಕೂಡ ಎಲ್ಲ ಬಿಟ್ಟಿರ್ತಾನತ, ಯಾವ್ದ್ರ ಮೇಲೆ ಆಸೆ ಇರಂಗಿಲ್ಲ. ಆದ್ರೆ ಅದಕ್ಕೆ ಜ್ಞಾನಿ ಅಂತ ಹೇಳಕ್ ಆಗ್ತದೇನ? ಇಲ್ಲಲ್ಲ. ಅದಕ್ಕ ಇಲ್ಲಿ ಹೇಳ್ತಾರ, ಏನ್ ಹೇಳ್ತಾರ, ಈ ಮೂರರಲ್ಲಿ ಜ್ಞಾನ ಒಂದು ಇಲ್ಲದೆ ಮತ್ತೆ ವೈರಾಗ್ಯ ಉಪರತಿಗಳಿಂದ ಕೂಡಿದ್ರು ಕೂಡ ಮೋಕ್ಷ ಆಗಂಗಿಲ್ಲ. ಇವೆರಡು ಮಾಡ್ಕೊಂಡಿದ್ದಾನ. ಆತ ಮೈ ಮೇಲೆ ಅರಿವಿಲ್ದಂಗ ಅದನ್ರಿ. ಯಾವ್ದೊಂದು ಆತಗ ಗಮನ ಇರಂಗಿಲ್ಲ ಅಂತ ಒಂದು ಸ್ಥಿತಿಯಲ್ಲಿ ಅದಾನ. ಆಯ್ತ ಭಾರಿ ವೈರಾಗ್ಯಶಾಲಿ ಅದನ್ರಿ. ಅಂದ್ರ ಇವೆರಡು ಇದ್ಕೊಂಡು ಜ್ಞಾನ ಇರ್ಲಿಲ್ಲ ಅಂದ್ರ ಮೋಕ್ಷ ಆಗಂಗಿಲ್ಲ ಆತಗ. ನೋಡ್ರಿ ಮತ್ತ ಏನಾಗ್ತದ ಅವ್ರಿಗೆ? ಅವ್ರು ಹೇಳ್ತಾರೆ ಏನಾಗ್ತದ ಅಂದ್ರ, ಅವರು ಈ ಬ್ರಹ್ಮಲೋಕಗಳ ಒಂದು ಪ್ರಾಪ್ತಿ ಆಗ್ತದ ಅವ್ರಿಗೆ ಮುಂದ. ಯಾರಿಗೆ? ಈ ಹೇಳಿದ ಲೋಕಾಂತರ್ಗತಿ ಆಗ್ತಾವ ಅವರಿಗೆ, ವೈರಾಗ್ಯ ಮತ್ತೆ ಉಪರತಿ ಇಲ್ದ. ಅದು ವ್ಯರ್ಥ ಅಂತ ಆಗಂಗಿಲ್ಲ. ಈ ರೀತಿ ಮಾಡ್ಕೊಂಡು ವೈರಾಗ್ಯ ಭಾವ ಮತ್ತೆ ಉಪರತಿ ಇಲ್ಲಿ ಹೇಳ್ದಂಗ ಅವ್ರಿಗೆ ಮಾಡ್ಕೊಂಡಿದ್ರು ಅಂತಂದ್ರ ವ್ಯರ್ಥ ಆಗಂಗಿಲ್ಲ. ಆದ್ರೆ ಬ್ರಹ್ಮಲೋಕಗಳ ಒಂದು ಪ್ರಾಪ್ತಿ ಆಗ್ತದ ಅವರಿಗೆ. ಮತ್ತೆ ಯಾಕಂತಂದ್ರ ಇವ್ರಿಗೆ ಯಾಕೆ ಆಗಂಗಿಲ್ರಿ ಅಂದ್ರ, ಇವ್ರಿಗೆ ಅಜ್ಞಾನದ ಬೇರೆ ಕಿತ್ತಿಲ್ಲ. ನೋಡ್ರಿ, ವೈರಾಗ್ಯ ಅದ, ಉಪರತಿ ಅದ, ಆದ್ರೆ ಬೇರುಗಳು ಹಂಗ ಅದಾವಲ್ಲ, ಅಜ್ಞಾನದ ಬೇರುಗಳು ಹಂಗ ಅದಾವಲ್ಲ, ಆವರಣ ನಿವೃತ್ತಿ ಆಗಿಲ್ಲ. ಇವುಗಳಿಂದ ಸ್ವಸ್ವರೂಪದ ಆವರಣ ಏನಾಗ್ಯದ, ಅದು ನಾಶ ಆಗಿಲ್ಲ. ಮತ್ತ ಅದೇ ನಾಶ ಆಗ್ಲಿಲ್ಲ ಅಂದ್ರ ಮುಕ್ತಿ ಎಲ್ಲಿದಾಗ್ತದ? ಅದಕ್ಕ ಅದರಿಂದ ಏನಾಗ್ತದ ಅಂತಂದ್ರ ಮುಕ್ತಿ ಆಗಂಗಿಲ್ಲ ನೋಡಪ್ಪ ಇವರಿಗೆ. ಮತ್ತ ಈ ಕೂಡ ಹೇಳ್ತಾರ, ಓಂಕಾರಕ್ಕೆ ಅರ್ಥರೂಪವಾದಂತ ಯಾವುದು ಅಂದ್ರ ಓಂಕಾರ. ಯಾಕಂದ್ರ ಈ ಪರಮಾತ್ಮನ ಪರಬ್ರಹ್ಮನ ಓಂಕಾರ ಅನ್ನುವಂಥದ್ದು ಬಹಳ ಪ್ರಿಯವಾದಂತ ನಾಮ ಇದು. ಈ ಪರಿಪೂರ್ಣ ಬ್ರಹ್ಮ ಸ್ವರೂಪವೇ ನಾನಿರುವೆ ಅನ್ನುವಂಥ ಅಪರೋಕ್ಷ ಜ್ಞಾನ ಒಂದಿತ್ತು ಅಂತಂದಾಗ, ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ನಾನಿದ್ದೀನಿ ನೋಡ್ರಿ. ಅದಕ್ಕೆ ಹೇಳ್ತಾರ ಅವರು, ಏನ್ ಹೇಳ್ತಾ ಇದ್ದಾರ, ಪವಣದರಿವಿರ್ದು ಮಿಕ್ಕೆರಡಿಲ್ಲದಿರೆ ಮೋಕ್ಷ ಸಮನಿಪುದು ಆರಬ್ಧ ದುಃಖವದು ಬಿಡೋದು ಅಂತ ಹೇಳ್ತಾ ಇದ್ದಾರೆ ಅವರು. ಏನ್ ಹೇಳ್ತಾ ಇದ್ದಾರ, ಪರಬ್ರಹ್ಮವೇ ಪರಿಪೂರ್ಣವಾದಂತ ಪರಬ್ರಹ್ಮ ನಾನನ್ನುವಂತ ಅಪರೋಕ್ಷ ಜ್ಞಾನ ಹೊಂದಿದ್ದು. ಆದ್ರೆ ಅವರಿಗೆ ವೈರಾಗ್ಯ ಮತ್ತೆ ಉಪರತಿ ಇಲ್ಲ. ಹೆಂಗ್ ಮಾಡೋದು ಈಗ? ಜ್ಞಾನ ಒಂದದ, ಆದ್ರೆ ವೈರಾಗ್ಯನೂ ಇಲ್ಲ, ಉಪರತಿನೂ ಇಲ್ಲ. ಅವ್ರಿಗೇನು ಜ್ಞಾನ ಆಗ್ತದೋ ಬಿಡ್ತದೋ? ಅದು ಹೇಳ್ತಾರ ನೋಡ್ರಿ, ಎಷ್ಟು ಚಂದ ಹೇಳ್ತಾರ. ಪರಬ್ರಹ್ಮ ಸ್ವರೂಪವೇ ನಾನು ಇದ್ದೀನಿ ಅಂತ ಅನ್ನುವಂತ ಅಪರೋಕ್ಷ ಜ್ಞಾನ ಹೊಂದಿದ್ದು ವೈರಾಗ್ಯ ಉಪರತಿ ಇಲ್ದಿದ್ರು ಕೂಡ ಮುಕ್ತಿ ಆಗ್ತದ ನೋಡ್ರಿ. ಎಷ್ಟು ಅದ್ಭುತವಾಗಿ ಹೇಳ್ತಾರ. ಈ ತರ ಮುಕ್ತಿ ಆಗ್ತದ ಅನ್ನುವಂಥ ವಿಚಾರವನ್ನ ಇದನ್ನ ಇಟ್ಕೊಂಡು ನಾಳೆ ಮಾತಾಡೋಣ. ಯಾಕಂದ್ರೆ ಬೇಗ ಮುಗ್ಸಕ್ಕೂ ಆಗಂಗಿಲ್ಲ, ಸ್ವಲ್ಪ ವಿಚಾರಗಳು ಅದಾವ. ಇದೇ ನುಡಿ ಹಿಡ್ಕೊಂಡು ಸ್ವಲ್ಪ ನಾಳೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.